ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಮಾರ್ಗಗಳನ್ನ ಅರ್ಥೈಸಿಕೊಳ್ಳುತ್ತಾ ಯಾವ ಒಂದು ಘಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದ್ರೆ ಈಗ ಇನ್ನು 1 ಗಂಟೆ ಕಾಲ ವೇದಾಂತ ಆತ್ಮ ಸಾಕ್ಷಾತ್ಕಾರದ ಮಾರ್ಗದ ಬಗ್ಗೆ ಯಾವ ಒಂದು ಮಾಹಿತಿಯನ್ನ ಪರಿಚಯವನ್ನ ನಿಮಗೆ ತಿಳಿಸಿಕೊಡುತ್ತೆ. ಕಾರಣ ವೇದಾಂತ ಬಹಳ ಸನಾತನವಾದ ಜ್ಞಾನ, ಬಹಳ ಪುರಾತನವಾದ ಜ್ಞಾನ. ವೇದಾಂತ ಅಂದ್ರೆ ವೇದ ಪ್ಲಸ್ ಅಂತ ಎರಡು ಸೇರಿದ್ರೆ ವೇದಾಂತ. ವೇದಗಳು ಎಲ್ಲಿ ಅಂತ್ಯಗೊಳ್ಳುತ್ತೋ ಅಲ್ಲಿರುವಂತಹ ಪಠ್ಯಕ್ರಮವೇ ವೇದಾಂತ. ವೇದಾಂತಗಳು ವೇದಕ್ಕೆ ಸೇರಿದೆ. ಎಷ್ಟು ವೇದಗಳಿದೆ ನಮ್ಗೆ? 4. ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ಎಲ್ಲ ವೇದಗಳನ್ನ ಬರೆದವರು ಯಾರು? ಬರೆದವರಲ್ಲ ವ್ಯಾಸರು. ಬರೆದದ್ದು ಬಹಳ ಪುರಾತನ ಸನಾತನ ಕಾಲದ ಋಷಿಮುನಿಗಳು. ವೇದವ್ಯಾಸರು ವೇದಗಳನ್ನ ವ್ಯವಸ್ಥಿತವಾಗಿ 4 ಭಾಗಗಳಾಗಿ ಏನ್ ಮಾಡ್ತಾರೆ? ವಿಂಗಡಿಸ್ತಾರೆ ಅಷ್ಟೇ. ವ್ಯಾಸರು ಬರೆಯೋದಿಲ್ಲ. ಅರ್ಥ ಆಯ್ತಲ್ವಾ? ಈ ವೇದಗಳು ಹಲವಾರು ಭಾಗಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ಭಾಗ ವೇದಾಂತ ಅಂತ. ಅದಕ್ಕೆ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ವೇದಾಂತ ಅಂದ್ರೆ ವೇದ ಪ್ಲಸ್ ಅಂತ, ಅದು ವೇದಾಂತ ಅಂತ. ಈ ವೇದಾಂತವನ್ನ ಉತ್ತರ ಮೀಮಾಂಸಾ ಅಂತ ಸಹ ಕರೀತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಷಡ್ ದರ್ಶನಗಳು ಅಂತ ಹೇಳ್ತೇವೆ ನಾವು. 6 ದರ್ಶನ ಶಾಸ್ತ್ರಗಳಿವೆ. ದರ್ಶನ ಅಂದ್ರೆ ಫಿಲಾಸಫಿ. 6 ತತ್ವಶಾಸ್ತ್ರಗಳಿವೆ. ಅದರಲ್ಲಿ ಒಂದು ಉತ್ತರ ಮೀಮಾಂಸಾ, ಅಥವಾ ಅದನ್ನ ವೇದಾಂತ ಅಂತಲೂ ಕರೀತಾರೆ. ಉತ್ತರ ಮೀಮಾಂಸಾ ಅಥವಾ ವೇದಾಂತ. ಆದರೆ ಸಾಮಾನ್ಯವಾಗಿ ನಾವು ಬಳಸೋದು ವೇದಾಂತ ಅಂತ. ಸೊ ಇದು ಮೊದಲನೇದು. ಎರಡನೇದು ಪೂರ್ವ ಮೀಮಾಂಸಾ ಅಂತ ಅಂತಾರೆ. ಅದು ಬಹಳ ಮಟ್ಟಿಗೆ ಬಾಹ್ಯ ಆಚರಣೆಗಳಿಗೆ ಸಂಬಂಧಪಟ್ಟಿತ್ತು ಅದು. ಮೂರನೇದು ಸಾಂಖ್ಯ ಅಂತ ಬರುತ್ತೆ. 4ನೇದು ನ್ಯಾಯ ಅಂತ ಬರುತ್ತೆ. 5ನೇದು ತರ್ಕ ಅಂತ ಬರುತ್ತೆ. 6ನೇದು ಚಾರ್ವಾಕರ ಒಂದು ನಾಸ್ತಿಕ ಸಿದ್ಧಾಂತ. ಹೀಗೆ ಷಡ್ ದರ್ಶನಗಳು ಅಂತಂದ್ರೆ 6 ರೀತಿಯ ದರ್ಶನಗಳು, 6 ರೀತಿಯ ತತ್ವಶಾಸ್ತ್ರಗಳು. ಹಿಂದೂ ಮತದ ಈ 6 ತತ್ವಶಾಸ್ತ್ರಗಳಲ್ಲಿ ಒಂದು ಉತ್ತರ ಮೀಮಾಂಸಾ ಅಥವಾ ವೇದಾಂತ. ಅದನ್ನ ವೇದಗಳ ಅಂತ್ಯ ಅಂತ ಕರೀತಾರೆ. ಈ ವೇದಾಂತದಲ್ಲಿರುವಂತಹ ವಿಷಯಗಳೆಲ್ಲ ಎಲ್ಲಿಂದ ಬಂದದ್ದು? ವೇದಾಂತದಲ್ಲಿರುವಂತಹ ವಿಚಾರ ಸರಣಿ ಏನಿದೆ, ಬೃಹತ್ತಾದಂತಹ ವೈಚಾರಿಕ ಸಂಪತ್ತು ಏನಿದೆ, ಆ ವೈಚಾರಿಕ ಸಂಪತ್ತು ಬ್ರಹ್ಮಸೂತ್ರಗಳು, ಉಪನಿಷತ್ಗಳು ಮತ್ತು ಭಗವದ್ಗೀತೆಗೆ ಸಂಬಂಧಪಟ್ಟಿದ್ದು. ಈ ಮೂರನ್ನು ಒಟ್ಟಾಗಿ ಸೇರಿ ನಾವು ಏನಂತ ಕರಿತೀವಿ? ಪ್ರಸ್ಥಾನತ್ರಯಗಳು ಅಂತ ಕರಿತೀವಿ. ಪ್ರಸ್ಥಾನತ್ರಯಗಳು ನಮ್ಮ ಹಿಂದೂ ಮತದ ಅತ್ಯಂತ ಮೂಲ ತತ್ವಗಳು ಅಂದ್ರೆ ಈ ಪ್ರಸ್ಥಾನತ್ರಯಗಳು ಅಥವಾ ಪ್ರಸ್ಥಾನತ್ರಯಗಳು, ಹೇಗ್ ಬೇಕಾದ್ರೂ ಕರೀತೀವಿ. ಈ ಪ್ರಸ್ಥಾನತ್ರಯಗಳಿಂದ ಹೆಚ್ಚಾಗಿ ವೈಚಾರಿಕ ವಿಶೇಷವನ್ನ ಪಡೆದಿರುವಂತಹ ಈ ವೇದಾಂತದಲ್ಲಿ ಉಪನಿಷತ್ತುಗಳು ಬಹಳ ಮುಖ್ಯ ಭಾಗ. 100ಕ್ಕಿಂತ ಹೆಚ್ಚು ಉಪನಿಷತ್ತುಗಳಿವೆ. ಸುಮಾರು ಒಂದು 20 ಬೃಹತ್ ಉಪನಿಷತ್ತುಗಳಿವೆ. ನೀವು ಕೇಳಿರ್ಬೋದು ಬೃಹದಾರಣ್ಯಕ ಉಪನಿಷತ್, ಚಾಂದೋಗ್ಯ ಉಪನಿಷತ್,
ಕಠೋಪನಿಷತ್, ಶ್ವೇತಾಶ್ವತರ ಉಪನಿಷತ್, ಮುಂಡಕೋಪನಿಷತ್, ಕೇಳಿರ್ಬೋದು ನೀವು ಈ ತರ ಹೆಸರುಗಳನ್ನ. ಮಾಂಡೂಕ್ಯೋಪನಿಷತ್, ಈ ತರ ಕೆಲವು ಒಂದು ಒಂದು 20 ಉಪನಿಷತ್ತುಗಳನ್ನ ಮೇಜರ್ ಅಂತ ಹೇಳ್ಬೋದು. ಇನ್ನ ಮಿಕ್ಕವೆಲ್ಲ ಮೈನರ್ ಅಥವಾ ಸಣ್ಣ ಪುಟ್ಟ ಉಪನಿಷತ್ತುಗಳು. ಈ ಉಪನಿಷತ್ತುಗಳಿಂದ ನಾವು ಸಾಕಷ್ಟು ಜ್ಞಾನವನ್ನ ಪಡೆಯಬಹುದು. ಸನಾತನ ಜ್ಞಾನ ಅಂತ ನಾವೇನ್ ಹೇಳ್ತೀವಿ, ಆ ಸನಾತನ ಜ್ಞಾನ ಬಂದಿರೋದು ಇದರಿಂದಲೇನೆ. ಈ ಉಪನಿಷತ್ತುಗಳ ಒಂದು ಆಳ ಅಧ್ಯಯನವನ್ನ ನೀವು ಮಾಡಿದ್ರೆ ನಿಮಗೆ ಬ್ರಹ್ಮನ ಸ್ವರೂಪ, ಆತ್ಮನ ಸ್ವರೂಪ, ಬ್ರಹ್ಮ ಮತ್ತು ಆತ್ಮರಿಗಿರುವ ಸಂಬಂಧ, ಬ್ರಹ್ಮ ಆತ್ಮರಿಬ್ಬರಿಗೂ ವಿಶ್ವದೊಳಗೆ ಇರುವ ಸಂಬಂಧ, ಇಷ್ಟು ಬ್ರಹ್ಮ ಸ್ವರೂಪವೇನೋ, ಆತ್ಮ ಸ್ವರೂಪವೇನೋ, ಈ ವಿಶ್ವ ಸ್ವರೂಪವೇನೋ, ಈ ಮೂರು ಅಂಶಗಳ ನಡುವೆ ಇರುವ ಅಂತರ ಸಂಬಂಧಗಳೇನು, ಬ್ರಹ್ಮನಿಗೂ ಆತ್ಮನಿಗೂ ಸಂಬಂಧವೇನೋ, ಆತ್ಮನಿಗೂ ಬ್ರಹ್ಮನಿಗೂ ಸಂಬಂಧವೇನೋ, ಈ ಬ್ರಹ್ಮ ಆತ್ಮರಿಬ್ಬರಿಗೂ ವಿಶ್ವದೊಳಗೆ ಇರುವಂತ ಸಂಬಂಧ ಸಂಪರ್ಕವು ಏನು ಅಂದ್ರೆ ಅರ್ಥ, ಸೃಷ್ಟಿಗೂ ಸೃಷ್ಟಿಕರ್ತನಿಗೂ ಇರುವ ಸಂಬಂಧ. ನಾವು ಸೃಷ್ಟಿಯ ಒಂದು ಅಂಗ, ಮನುಷ್ಯರು ಸೃಷ್ಟಿಯ ಒಂದು ಅಂಗ. ಈ ಸೃಷ್ಟಿಗೂ ಸೃಷ್ಟಿಕರ್ತನಿಗೂ ಸಂಬಂಧವೇನು? ಸೃಷ್ಟಿಕರ್ತ ಯಾರು? ಮೂಲಭೂತವಾಗಿ ಯಾರದು ಸೃಷ್ಟಿಯನ್ನ ಮಾಡಿದ್ದು? ಅದೊಂದು ಶಕ್ತಿಯ, ಅದೊಂದು ತತ್ವ, ಅದೊಂದು ಜೀವವ, ಅದೊಬ್ಬ ಮನುಷ್ಯನ? ಯಾರು? ನಮ್ಮ ತಿಳುವಳಿಕೆಗೆ ಮೀರಿದಂತಹ ಒಂದು ಸತ್ಯ. ಆ ಬ್ರಹ್ಮ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪೂರಕವಾದಂತಹ ಸಾಹಿತ್ಯವನ್ನ ಇದು ಒದಗಿಸಿಕೊಡುತ್ತೆ. ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕಿಂತ ಆ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಒಂದು ಮಾರ್ಗವನ್ನ ಮುಂದೆ ಇಡುತ್ತೆ. ಆ ಬ್ರಹ್ಮನನ್ನ ಅರ್ಥೈಸಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಸೃಷ್ಟಿಕರ್ತ. ನಿನ್ನೆ ನೀವು ಗಮನಿಸಿದ್ರಿ ಒಂದು ಕಥೆನಲ್ಲಿ, ಗಾಡ್ ಬ್ರಹ್ಮ ಹೇಗಿದ್ದಾನೆ, ನೀನು ಬ್ರಹ್ಮ ದರ್ಶನ ಮಾಡ್ಕೊಂಡು ಮರಳುಗಾಡಿಂದ ಹಿಂತಿರುಗಿ ಬಂದಿದೆಯಲ್ಲ ಹೇಳು ಅಂತ ಅಂದ್ರು. ಅವನೇನ್ ಮಾಡ್ದ? ಬೇಸತ್ತು ಒಂದು ಸೂತ್ರ ಕೊಟ್ಟ. ಆ ಸೂತ್ರವನ್ನ ಏನ್ ಮಾಡಿದ್ರು ಅವರು? ಭದ್ರವಾಗಿ ಹಿಡ್ಕೊಂಡು ಅದಕ್ಕೆ ಫೋಟೋ ಫ್ರೇಮ್ ಹಾಕಿ ಪೂಜೆ ಮಾಡಿ. ಅವ್ರಿಗೆ ಬ್ರಹ್ಮ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಬ್ರಹ್ಮನಿಗೆ ಸಂಬಂಧಪಟ್ಟ ಒಂದು ಸೂತ್ರ, ಒಂದು ಫಾರ್ಮುಲಾ ಅಷ್ಟೇ. ಆ ಫಾರ್ಮುಲಾ ಇದ್ದವರೆಲ್ಲ ಐ ಆಮ್ ಎನ್ ಎಕ್ಸ್ಪರ್ಟ್ ಇನ್ ಬ್ರಹ್ಮ. ಒಂದು ಬೋರ್ಡ್ ಮೇಲೆ ಹಾಕೋತೀವಿ ನೋಡಿ ನಾವು, ಬೋನ್ ಸ್ಪೆಷಲಿಸ್ಟ್, ಆರ್ಥೋಪೆಡಿಕ್ ಸರ್ಜನ್, ಸ್ಪೆಷಲಿಸ್ಟ್, ಕಾರ್ಡಿಯಾಲಜಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್. ಅದರ ಈ ಫಾರ್ಮುಲಾನ ಫೋಟೋ ಫ್ರೇಮ್ಗೆ ಹಾಕ್ಬಿಟ್ಟು ಅದ್ರ ಕೆಳಗಡೆ ಅವ್ರ ಹೆಸರು ಹಾಕೊಂಡು ಬ್ರಹ್ಮ ಸ್ಪೆಷಲಿಸ್ಟ್, ಐ ಆಮ್ ಎ ಸ್ಪೆಷಲಿಸ್ಟ್ ಆಫ್. ಅವ್ರು ಬ್ರಹ್ಮನ್ ನೋಡೂ ಇಲ್ಲ, ಬ್ರಹ್ಮನ ಸಾಕ್ಷಾತ್ಕಾರವೂ ಆಗಿಲ್ಲ, ಬ್ರಹ್ಮನ ಒಂದು ಅಂಶದ ಅನುಭವವೂ ಇಲ್ಲ. ಯಾರೋ ಕೊಟ್ಟ ಸೂತ್ರವನ್ನ ಫೋಟೋಗೆ ತಗಲು ಹಾಕಿ ಅದನ್ನೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟೆ. ಹೌದಾ ಇಲ್ವಾ? ಹಾಗಾಗಿ ಬ್ರಹ್ಮನನ್ನ ಅರ್ಥೈಸೋದು ಕಷ್ಟ, ವರ್ಣಿಸೋದು ಕಷ್ಟ. ಅದೊಂದು ಅಚಿಂತ್ಯ, ಬಹಳ ಗಹನವಾದಂತಹ ಒಂದು ತತ್ವ. ಹಾಗಾಗಿ ಆ ಬ್ರಹ್ಮ ಆತ್ಮ ವಿಶ್ವಗಳ ಸಂಬಂಧವನ್ನ ಅರ್ಥ ಮಾಡ್ಕೋಬಹುದು, ಬ್ರಹ್ಮನನ್ನ ವ್ಯಕ್ತಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಅದನ್ನ ಸತ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಒಂದು ಕಡೆ ಸರ್ವಜ್ಞ ಹೇಳ್ತಾನೆ, ಸತ್ಯವನ್ನು ಅರಿದು ಅದನ್ನ ಹೇಳಿಕೊಳ್ಳಲಿಕ್ಕೆ ಹೋಗ್ತಾನಲ್ಲ ಅವನೊಬ್ಬ ದೊಡ್ಡ ಮೂರ್ಖ. ಸತ್ಯವನ್ನ ಅರಿತವನು ಏನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು. ಒಂದು ಸುಂದರವಾದಂತಹ ಒಂದು ವಚನವನ್ನ ಬರೆದಿದ್ದಾನೆ ಸರ್ವಜ್ಞ. ಸತ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೆಚ್ಚಿಗೆ ಹೋಗಬಾರ್ದು ಅಂತ.
ಆದ್ರೆ ಸತ್ಯ ಸ್ವರೂಪವನ್ನ ಹೇಗೆ ತಲುಪಬಹುದು, ಆ ಸ್ವರೂಪವನ್ನ ಹೇಗೆ ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅನ್ನೋ ಮಾರ್ಗದ ಬಗ್ಗೆ ಮಾತನಾಡ. ದೇರ್ ಇಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಅದು ಸಾಧನಾ ಪದ, ಎಲ್ಲರಿಗೂ ಗೊತ್ತಾಗ್ಬೇಕು, ಎಲ್ಲರಿಗೂ ಸತ್ಯ ಸಾಕ್ಷಾತ್ಕಾರವಾಗಿ ಅಲ್ವಾ. ನನಗೊಬ್ಬರಿಗೆ ಯಾಕೆ ಸತ್ಯ ಸಾಕ್ಷಾತ್ಕಾರ? ಎವ್ರಿಬಡಿ ಶುಡ್ ಗೆಟ್, ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಅ ರೈಟ್. ಶ್ರೀರಾಮಾನುಜಾಚಾರ್ಯರು ಏನ್ ಮಾಡಿದ್ರು? ಅವ್ರನ್ನ ಶಿಷ್ಯರಾಗಿ ಗುರುಗಳು ಕರ್ಕೊಂಡು ಬಂದು ಒಂದು ಕೊಠಡಿ ಒಳಗೆ ಕರ್ಕೊಂಡು ಹೋಗಿ ಅವರಿಗೆ ದೀಕ್ಷೆ ಕೊಟ್ಟು ಹೇಳ್ತಾರೆ, ಅಪ್ಪ ಈ ದೀಕ್ಷೆ, ಈ ಮಂತ್ರ ನಿನ್ನಲ್ಲೇ ಇರಬೇಕು, ಇದು ಯಾರಿಗೂ ಹೇಳಬೇಡ ಅಂತಾರೆ. ಇದು ಯಾರಿಗೂ ಹೇಳಬೇಡ. ಯಾಕೆ ಅಂತಂದ್ರೆ ಇದು ಅತ್ಯಂತ ರಹಸ್ಯವಾದಂತ ಮಂತ್ರ. ಯಾಕೆ ಗುರುಗಳೇ ಅಂತ ಕೇಳ್ತಾರೆ. ಈ ಮಂತ್ರದ ಶಕ್ತಿ ಹೇಗಿದೆ ಅಂತಂದ್ರೆ ವ್ಯಕ್ತಿ ಮುಕ್ತಿಯನ್ನ ಹೊಂದ್ಬಿಡ್ತಾನೆ ಆ ಮಂತ್ರವನ್ನ ಭದ್ರವಾಗಿ ಹಿಡ್ಕೊಂಡು ಸಾಧನೆಯಲ್ಲಿ ಮುಂದುವರೆದ್ರೆ ಅಂತ. ಅವ್ರ ತಕ್ಷಣ ಏನ್ ಮಾಡಿದ್ರು? ಓಡಬಂದು ದೊಡ್ಡ ಗೋಡೆಯಲ್ಲಿ ಹೊಡೆದು ಮೇಲೆ ಹತ್ತು ಬಿಟ್ರು. ಹತ್ತು ನಿಂತ್ಕೊಂಡು ಅಲ್ಲಿರೋ ಜನರಿಗೆಲ್ಲ ಜೋರಾಗಿ ಹೇಳ್ಬಿಟ್ರು. ಗುರುಗಳು ಬೆಚ್ಚಮೋರೆ ಹಾಕೊಂಡು ನೋಡ್ತಾ ಇದೆ, ಇದೇನಿದು ಅಂತ. ಆಮೇಲೆ ರಾಮಾನುಜಾಚಾರ್ಯರು ಕೆಳಗೆ ಇಳಿದು ಬಂದ್ರು. ಅವ್ರು ಕೆಳಗೆ ಇಳಿದು ಬರೋಷ್ಟರಲ್ಲಿ ಗುರುಗಳನ್ನೇ ಸಾಕ್ಷಾತ್ಕಾರವಾಗಿಬಿಟ್ಟಿತ್ತು, ಏನಿದು ಅಂತ. ನೋಡಿ, ಅವರು ಹೇಳಿದ್ರು ನೀನು ಆ ರೀತಿ ಮಾಡೋ ಹಾಗಿಲ್ಲ ಅಂತ. ಹೇಳ್ತಾರೆ, ನನಗೆ ಏನಾಗತ್ತೆ ಅಂತ ಕೇಳಿದ್ರು ರಾಮಾನುಜಾಚಾರ್ಯರು. ಗೌರವ ನರಕಕ್ಕೆ ಹೋಗ್ತೀವಿ ಅದನ್ನ ಎಲ್ರಿಗೂ ಹೇಳಿದ್ರೆ ಅಂತ. ಇವರು ಹಿಂತಿರುಗಿ ಬರ್ತಾ ಇದ್ದಾರೆ, ಪ್ರಸನ್ನವನದಿಂದ ಹಿಂತಿರುಗಿ ಬರ್ತಾ ಇದ್ದಾರೆ. ಕೇಳಿದ್ರೆ ಗುರುಗಳು ಹೇಳ್ತಾರೆ, ನಾನು ಒಬ್ಬ ನರಕಕ್ಕೆ ಹೋಗ್ತೇನೆ ಬಿಡಿ. ಕೋಟ್ಯಾಂತರ ಜನರಿಗೆ ಮೋಕ್ಷ ಮುಕ್ತಿ ಸಿಕ್ಕೋ ಹಾಗಿದ್ರೆ ನಾನು ನರಕಕ್ಕೆ ಹೋಗಲಿಕ್ಕೆ ಸಿದ್ಧ. ಅದು ಮಾರ್ಗವನ್ನ ಇದು ಈ ಎಲ್ಲ ತತ್ವಶಾಸ್ತ್ರಗಳು ನಮಗೆ ನೀಡುತ್ತೆ. ಈಗ ವೇದಾಂತದ ಪ್ರಕಾರ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದು ಹೇಗೆ, ಅದರ ಮಾರ್ಗ ಏನು, ಈ ವೇದಾಂತದ ಒಂದು 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 ಮೂಲ ಪರಿಕಲ್ಪನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲು. ಆಮೇಲೆ ಆ ಮಾರ್ಗವನ್ನ ನಾನು ನಿಮ್ ಮುಂದೆ ಆದಷ್ಟು ವಿಶದವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಅಂದ್ರೆ ಮೋಕ್ಷವನ್ನ ಹೊಂದೋದು, ಮುಕ್ತಿಯನ್ನ ಹೊಂದೋದು, ಅಥವಾ ಬಿಡುಗಡೆಯನ್ನ ಪಡೆಯೋದು, ಅಥವಾ ಬಂಧನದಿಂದ ಸ್ವತಂತ್ರರಾಗೋದು. ಇದನ್ನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಇದನ್ನ ಪ್ರಾರಂಭದ ಒಂದು ಪ್ರಾಸ್ತಾವಿಕದಲ್ಲಿ ಹೇಳಿದ್ದೆ ನಾನು ನಿಮ್ಗೆ. ಹಲವು ಸಂಪ್ರದಾಯಗಳಲ್ಲಿ ಮೋಕ್ಷ ಅಂದ್ರೆ ಏನು ಅಂತ ವಿವರಿಸ್ತಾ ಅವ್ರು ಹೇಳ್ತಾರೆ. ಹಲವು ಸಂಪ್ರದಾಯಗಳಲ್ಲಿ ಸದ್ಗುಣಗಳನ್ನ ರೂಢಿಸಿಕೊಂಡು ಕೆಲವು ನಿರ್ದಿಷ್ಟ ಆಚರಣೆಗಳನ್ನು ಅನುಸರಿಸುತ್ತಾ, ಭಕ್ತಿಯನ್ನು ಸೇವೆಯಾಗಿ ಅರ್ಪಿಸುತ್ತಾ, ಅನುಸರಿಸುತ್ತಾ ನಾವು ಮೋಕ್ಷವನ್ನು ಸಂಪಾದಿಸುತ್ತೇವೆ ಅಂತ ಹಲವು ಸಂಪ್ರದಾಯಗಳಲ್ಲಿ ಹೇಳ್ತಾರೆ. ಇದನ್ನೇ ನಾವು ನಿನ್ನೆಯಿಂದ ತಿಳ್ಕೊಂಡಿರೋ, 3 ದಿವಸದಿಂದ ಅರ್ಥ ಮಾಡ್ಕೊತಿರೋದು. ವ್ಯಕ್ತಿ ತನ್ನ ಚಾರಿತ್ರ್ಯವನ್ನ ಉತ್ತಮಪಡಿಸಿಕೊಳ್ಬೇಕು, ಅಲ್ಲದೆ ಸೌಶೀಲ್ಯ ರಚನೆ ಬಹಳ ಮುಖ್ಯ, ಮತ್ತು ಪ್ಯೂರಿಫಿಕೇಶನ್, ಪರ್ಗೇಶನ್ ಅಥವಾ ಶುದ್ಧೀಕರಣ ಕ್ರಿಯೆ, ನಮ್ಮ ಎಲ್ಲ ಸೂಕ್ಷ್ಮ ದೇಹಗಳು, ಸ್ಥೂಲ ದೇಹ ಶುದ್ಧೀಕರಣಕ್ಕೆ ಒಳಗಾಗಬೇಕು. ಅಲ್ಲದೆ ಕೆಲವು ಬಾಹ್ಯ ಆಚರಣೆಗಳು, ಬೆಳಿಗ್ಗೆ ಮೇಷ್ಟ್ರು ಇಲ್ಲಿ ಬರ್ದಿದ್ರು. ಮೊದಲನೇದು ಯಾವುದದು? ಅಂಗಕ್ಕೆ ಸಂಬಂಧಪಟ್ಟಿದ್ದ, ಲಿಂಗಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲಿ ಬರ್ದಿದ್ರು, ಅಂಗಕ್ಕೆ ಸಂಬಂಧಪಟ್ಟಿತ್ತು. ವಿಭೂತಿ, ರುದ್ರಾಕ್ಷಿ ಅದೆಲ್ಲ ಬರ್ದಿದ್ರಲ್ವಾ? ಇದೆಲ್ಲ ಯಾವುದು? ಬಾಹ್ಯ ಆಚರಣೆಗಳು. ನೀವು ಮಾಡ್ತೀರಿ ವ್ರತಗಳು, ಮತ್ತೆ ದೇವರಿಗೆ ಪೂಜೆ, ಪುನಸ್ಕಾರ, ವ್ರತಗಳು, ನಿಯಮಗಳು, ಇದೆಲ್ಲ ಈ ಎಲ್ಲ ಬಾಹ್ಯ ಆಚರಣೆಗಳನ್ನ ಮಾಡ್ತಾ ಸದ್ಗುಣಗಳನ್ನ ಬೆಳೆಸ್ಕೊಂಡು ಸೇವಾ ಮಾರ್ಗದಲ್ಲಿ ಮುಂದುವರಿತಾ ಹೋದ್ರೆ ನಾವು ಮೋಕ್ಷವನ್ನು ಸಂಪಾದಿಸುತ್ತೇವೆ ಅಂತ ಹೇಳ್ತಾರೆ ಅವರು. ಆದ್ರೆ ವೇದಾಂತದ ಪರಿಕಲ್ಪನೆ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅಷ್ಟೇ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಮೋಕ್ಷ ಅನ್ನೋದನ್ನ ನೀವು ಸಂಪಾದಿಸುವುದೂ ಇಲ್ಲ, ಗಳಿಸುವುದೂ ಇಲ್ಲ. ಕಾರಣ ಮೋಕ್ಷವೆಂಬುದು ನೀವು ಗಳಿಸುವ ವಸ್ತುವೂ ಅಲ್ಲ, ನೀವು ಸಂಪಾದಿಸುವ ಸ್ಥಿತಿಯೂ ಅಲ್ಲ. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಕ್ಯಾನ್ ಅರ್ನ್, ಇಟ್ ಈಸ್ ನಾಟ್ ಸಮಥಿಂಗ್ ಯು ಕ್ಯಾನ್ ಅಟೈನ್. ಯಾಕೆಂದ್ರೆ
ಈ ಅರಿವು ನಿಮ್ಗೆ ಚೆನ್ನಾಗಿರ್ಬೇಕು. ಯಾವ ಅರಿವು? ಮೋಕ್ಷವನ್ನ ಸಂಪಾದಿಸುವುದು, ಗಳಿಸುವುದು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನೀವು ಮೋಕ್ಷ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥೈಸಿ ಮನಗಾಣಬೇಕು. ಕಾರಣ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ಏನಕ್ಕೆ ಮೋಕ್ಷ ಬೇಕು? ನಿಮ್ಗೆ ಈಗಾಗ್ಲೇ ಮೋಕ್ಷ ಸಿಕ್ಕಿದೆ ಅಂತಾರೆ ಅವರು. ವೇದಾಂತಿಗಳೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀವ್ ಈಗಾಗ್ಲೇ ಬಿಡುಗಡೆ ಹೊಂದಿದ್ದೀರಿ, ಆದ್ರೆ ಅದು ನಿಮ್ಗೆ ತಿಳಿದಿಲ್ಲ ಅಷ್ಟೇ. ಯು ಆರ್ ನಾಟ್ ಇಂಪ್ರಿಸನ್ಡ್, ಯು ಆರ್ ಫ್ರೀ, ಬಟ್ ಯು ಆರ್ ಅನ್ಅವೇರ್ ದಟ್ ಯು ಆರ್ ಫ್ರೀ. ಯು ಆರ್ ಅನ್ಅವೇರ್ ದಟ್ ಯು ಆರ್ ಲಿಬರೇಟೆಡ್. ಯಾಕೆಂದ್ರೆ ನಾನ್ ಬಂಧನದಲ್ಲಿ ಇದೀನಿ ಅಂತ ಅನ್ಕೋತಿದ್ದೀರಲ್ಲ, ಅದೊಂದು ದೊಡ್ಡ ಭ್ರಮೆ ಅಂತ ಹೇಳುತ್ತೆ ವೇದಾಂತ. ವೇದಾಂತದಲ್ಲಿ ಮೋಕ್ಷದ ಪೂರ್ಣ ಮಾರ್ಗವು ಒಂದೇ ಕಂಬದ ಮೇಲೆ ಇದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೀವೆಂದೂ ಬಂಧನಕ್ಕೆ ಈಡಾಗಿಲ್ಲ. ಅದು ನಿಮ್ಮ ತಪ್ಪು ಪರಿಕಲ್ಪನೆ, ಅದು ನಿಮ್ಮ ಭ್ರಮೆ ಮತ್ತೆ ಭ್ರಾಂತಿ. ಯಾಕೆಂದ್ರೆ ನಿಮಗೆ ಸರಿಯಾದ ಜ್ಞಾನ ಇಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ವೇದಾಂತ ಪೂರ್ತಿ ಒಂದು ಕಂಬದ ಮೇಲೆ ನಿಂತಿದೆ, ಅದರ ಮೂಲಭೂತ ಆಧಾರ ಒಂದೇ ಕಂಬ. ಏನದು ಕಂಬ? ಜ್ಞಾನ. ಅಂದ್ರೆ ವೇದಾಂತ ಪೂರ್ಣವಾಗಿ ಜ್ಞಾನ ಯೋಗವೇ, ಬಹಳವಾಗಿ ಜ್ಞಾನ ಯೋಗವೇ. ಆದ್ರೆ ಈ ವೇದಾಂತದಲ್ಲಿ ಹಲವು ಅಂಗಗಳಿವೆ, ಅಂದ್ರೆ ಹಲವು ಭಾಗಗಳಿವೆ. ಅದ್ವೈತ ವೇದಾಂತ, ದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ, ಮತ್ತೆ ಅದರಲ್ಲಿ ಭೇದ ಅಭೇದ ವೇದಾಂತ, ಸುಮಾರು ಒಂದು 7-8 ವಿವಿಧ ರೀತಿಯ ಸಿದ್ಧಾಂತಗಳಿವೆ ಅಲ್ಲಿ. ಅದ್ವೈತ ವೇದಾಂತವನ್ನ ಶ್ರೀಶಂಕರಾಚಾರ್ಯರು ಅದನ್ನ ಪ್ರತಿಪಾದಿಸಿದರು. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಪ್ರಚಾರ ಮಾಡಿದವರು ಶಂಕರಾಚಾರ್ಯರು. ಅದ್ವೈತ ವೇದಾಂತ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ ಅದ್ವೈತಕ್ಕೆ ಬಹಳ ಬಹಳ ಹತ್ತಿರ, ಅಥವಾ ಅದ್ವೈತ ಅಂತಲೇ ಹೇಳ್ಬೋದು. ಮಾನಿಸಮ್ ಇದು ಅದ್ವೈತವೇ ಹೆಚ್ಚು ಕಡಿಮೆ ಥಿಯಾಸಫಿ. ನಾನು ಓದಿರುವಂತಹ ಕೆಲವು ಉನ್ನತ ಥಿಯಾಸಫಿಯ ಪುಸ್ತಕಗಳಲ್ಲಿ ಮಾನಿಸಮ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಮಾನಿಸಮ್ ಅಂದ್ರೆ ಅರ್ಥ ಏನು? ಅದ್ವೈತ ಅಂತ. ಎರಡನೇದು ದ್ವೈತ. ದ್ವೈತ ಅಂದ್ರೆ ಡ್ಯುಯಾಲಿಸಮ್. ಮಾನಿಸಮ್ ಅಂದ್ರೆ ಏಕತ್ವ, ಅದು ಎಲ್ಲರೂ ಒಂದೇ, ಅದ್ ಮುಂದೆ ವಿವರಿಸ್ತಾ ಇದ್ದಾರೆ. ಡ್ಯುಯಲಿಸಮ್ ಅಂದ್ರೆ ದ್ವಂದ್ವ, ಎರಡು ಭಾಗ, ದ್ವೈತ. ಇದನ್ನ ಈ ದ್ವೈತವನ್ನ ಪ್ರತಿಪಾದಿಸಿದವರು ಮಧ್ವಾಚಾರ್ಯರು. ಮಾಧ್ವರು ಅಂತ ಕೇಳಿರಬಹುದು ನೀವು. ಬ್ರಾಹ್ಮಣರಲ್ಲಿ ಒಂದು ಪಂಗಡ ಬರುತ್ತೆ ಮಾಧ್ವರು. ಆ ಮಾಧ್ವರು ಮುದ್ರೆ ಹಾಕೊಳ್ತಾರೆ, ನೀವು ನೋಡಿರ್ಬೋದು. ರಾಯರ ಮಠಗಳಲ್ಲಿ ಇರ್ತಾರೆ ನೋಡಿ, ಅವ್ರು ಮಾಧ್ವರು. ಅವರು ಮಧ್ವಾಚಾರ್ಯರ ಅನುಯಾಯಿಗಳು. ಅವರ ಪ್ರಕಾರ ದ್ವೈತ ಅದ್ವೈತವಲ್ಲ, ದ್ವೈತವೇ ಸತ್ಯ. ಅಂದ್ರೆ ಎರಡು ಅಂಶಗಳಿದೆ ಅಲ್ಲಿ ಅಂತ. ಮೂರನೆಯದು ವಿಶಿಷ್ಟಾದ್ವೈತ. ಇದು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ. ಅದು ಕ್ವಾಲಿಫೈಡ್ ಮಾನಿಸಮ್ ಅಂತ ಹೇಳ್ತಾರೆ. ವಿಶಿಷ್ಟಾದ್ವೈತ ಈಸ್ ಕ್ವಾಲಿಫೈಡ್ ಮಾನಿಸಮ್ ಅಂತ. ಅದರ ಅರ್ಥ ಏನಂದ್ರೆ, ಅವರು ಒಂದು ಹಂತದಲ್ಲಿ ಅದ್ವೈತ ಅಂತ ಒಪ್ಕೋತಾರೆ, ಒಂದು ಹಂತದಲ್ಲಿ ಅದು ದ್ವೈತ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅದ್ವೈತ ಅಂದ್ರೆ ಆತ್ಮ ಬ್ರಹ್ಮ ಅಥವಾ ಪರಮಾತ್ಮ ಇಬ್ಬರು ಒಂದೇ. ಸೋಲ್ ಅಂಡ್ ಓವರ್ ಸೋಲ್ ಆರ್ ಒನ್ ಅಂಡ್ ದ ಸೇಮ್. ಕ್ರಿಸ್ತ ಹೇಳಿದ್ದು ಅದನ್ನೇ. ಐ ಅಂಡ್ ಮೈ ಗಾಡ್ ಆರ್ ಒನ್ ಅಂಡ್ ದ ಸೇಮ್. ಐ ಅಂಡ್ ಮೈ ಗಾಡ್ ಆರ್ ಒನ್ ಅಂಡ್ ದ ಸೇಮ್ ಅಂತ ಹೇಳ್ತಾನೆ. ನಾವಿಬ್ರು ಒಂದೇ ಅಂತ. ತಕ್ಷಣ ಅಲ್ಲಿದ್ದಂತ ಯಹೂದ್ಯರು ಏನ್ ಮಾಡ್ತಾರೆ, ಇವನು ನಾನೇ ದೇವ್ರು ಅಂತ ಹೇಳ್ತಾನಲ್ಲ, ಇವನು ಧರ್ಮಕ್ಕೆ ವಿರೋಧವಾದಂತ ಬೋಧನೆಗಳನ್ನ ನೀಡ್ತಾ ಇದ್ದಾನೆ. ಅಲ್ಲಿಂದ ಪ್ರಾರಂಭ ಆಗತ್ತೆ ಕ್ರಿಸ್ತನಿಗೆ ಸಮಸ್ಯೆಗಳು. ನಿನ್ನೆ ಅವ್ರು ಹೇಳ್ತಾ ಇದ್ರು ನೋಡಿ, ಗೆತ್ಸಮನೆ, ಕ್ರಿಸ್ತ ಮರಣ ಹೊಂದಕ್ಕೆ ಹಿಂದಿನ ದಿವಸ
ಗೆತ್ಸಮನೆ ಅನ್ನುವಂಥ ತೋಟದಲ್ಲಿ ಆತನು ಆತನ ಶಿಷ್ಯರು ಒಟ್ಟಾಗಿ ಸೇರಿರ್ತಾರೆ. ಬಹಳ ವೇದನೆಯನ್ನ ಅನುಭವಿಸ್ತಾನೆ ಕ್ರಿಸ್ತ. ಕಾರಣ ಆತನಿಗೆ ಚೆನ್ನಾಗಿ ತಿಳಿದಿತ್ತು, ಮಾರನೇ ದಿವಸ ಆತನನ್ನ ಏನ್ ಮಾಡ್ತಾರೆ, ಶಿಲುಬೆಗೆ ಏರಿಸ್ತಾರೆ ಅಂತ. ಬಹಳ 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 ಸಂಕಟಕ್ಕೆ ಈಡಾದಂತಹ ಸಮಯ ಅದು ಗೆತ್ಸಮನೆ ಎನ್ನುವಂಥದ್ದು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು ಮೊನ್ನೆ ಅವರು ವಿವರಿಸಿ ಹೇಳ್ತಿದ್ದಾಗ, ಡಾಕ್ಟರ್ ಜ್ಯೋತಿ ಅವರು ವಿವರಿಸಿ ಹೇಳ್ತಿದ್ದಾಗ, ದಟ್ ಈಸ್ ಕಾಲ್ಡ್ ಆಸ್ ದ ಡಾರ್ಕ್ ನೈಟ್ ಆಫ್ ದ ಸೋಲ್. ಆತ್ಮನ ಕರಾಳ ರಾತ್ರಿ ಅಂತ ನಾನು ಹೇಳಿದೆ. ಆತ್ಮ ಬಹಳ 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 ಪರಿತಪಿಸುತ್ತೆ, ನೊಂದುಕೊಳ್ಳುತ್ತೆ, ಸಂಕಟಕ್ಕೀಡಾಗುತ್ತೆ ಅಂತ. ಇರ್ಲಿ, ಆ ಕ್ರಿಸ್ತ ಹೇಳಿದ್ದು ಅದ್ವೈತವನ್ನೇ ಆ ಹಂತದಲ್ಲಿ ಇರ್ಲಿ. ಅದ್ವೈತ ಶಂಕರಾಚಾರ್ಯರದು, ಅವರ ಪ್ರಕಾರ ಆತ್ಮ ಪರಮಾತ್ಮ ಎರಡು ಒಂದೇ. ದ್ವೈತ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ, ಅವ್ರು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಪರಮಾತ್ಮನ ಒಂದು ಬಿಂಬ, ಅವರಿಬ್ಬರೂ ಒಟ್ಟಿಗೆ ಸೇರ್ಲಿಕ್ಕೆ ಪರಮಾತ್ಮ ಎಲ್ಲಿ, ಆತ್ಮ ಎಲ್ಲಿ? ಅವರ ಪ್ರಕಾರ ದ್ವೈತ ಕರೆಕ್ಟ್. ದೇ ಆರ್ ಟೂ ಡಿಫರೆಂಟ್ ಎಂಟಿಟೀಸ್ ಅಂತ. ವಿಶಿಷ್ಟಾದ್ವೈತ ಏನ್ ಹೇಳುತ್ತೆ, ಅವರು ಮಧ್ವಾಚಾರ್ಯರ ತರ ಹೇಳ್ತಾರೆ, ಆತ್ಮವೇ ಬೇರೆ, ಪರಮಾತ್ಮನೇ ಬೇರೆ, ಇಬ್ಬರು ಬೇರೆನೆ. ಆದರೆ ಆತ್ಯಂತಿಕ ಹಂತದಲ್ಲಿ, ಅಲ್ಟಿಮೇಟ್ಲಿ ಅನ್ನೋ ವರ್ಡ್ ಬರುತ್ತೆ ಅಲ್ಲಿ, ಆತ್ಯಂತಿಕ ಹಂತದಲ್ಲಿ ಆತ್ಮ ಪರಮಾತ್ಮನ ಅಂಶ, ಆತ್ಮ ಪರಮಾತ್ಮನ ಅಂಶ ಹೆಚ್ಚು ಕಡಿಮೆ ಅದ್ವೈತಕ್ಕೆ ಹತ್ರ ಬರ್ತಾರೆ. ಅದಕ್ಕೆ ಅದನ್ನ ವಿಶಿಷ್ಟಾದ್ವೈತ ಅಂತ ಕರೀತಾರೆ. ಈಗ ವೇದಾಂತದಲ್ಲೂ ಈ ರೀತಿ ಹಲವಾರು ಪಂಗಡಗಳಿದೆ. ಅದ್ವೈತ ವೇದಾಂತ, ದ್ವೈತ ವೇದಾಂತ ಮತ್ತು ವಿಶಿಷ್ಟಾದ್ವೈತ ವೇದಾಂತ. ನಾನು ಬಹಳ ಮುಖ್ಯವಾಗಿ ಈ ಲೆಕ್ಚರ್ ಅಲ್ಲಿ ಪರಿಗಣಿಸ್ತಾ ಇರೋದು ಅದ್ವೈತ ವೇದಾಂತವನ್ನ. ಯಾಕೆ ಅಂತ ಅಂದ್ರೆ ಈ ಮೂರು ವೇದಾಂತಗಳನ್ನು ತಗೊಂಡು ವಿವರಿಸುವಷ್ಟು ಸಮಯ ಇಲ್ಲ. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯಕ್ಕೆ ಬಹಳ ಹತ್ತಿರವಾಗಿರೋದು ಯಾವುದು? ಅದ್ವೈತ ವೇದಾಂತ. ಶಂಕರರ ಅದ್ವೈತ ವೇದಾಂತ ಬಹಳ ಹತ್ತಿರವಾಗಿದೆ ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯಕ್ಕೆ. ಹಾಗಾಗಿ ನಾನು ಅದನ್ನೇ ತೆಗೆದುಕೊಂಡಿದ್ದೇನೆ. ಇಲ್ಲಿ ಅದ್ವೈತ ವೇದಾಂತವು ಭಾರತೀಯ ಇತರ ದರ್ಶನ ಶಾಸ್ತ್ರಗಳಿಗಿಂತ ಭಿನ್ನವಾಗಿದೆ. ಯಾಕೆ ಅದ್ವೈತ ಬೇರೆ ಆಗಿದೆ ಅಂದ್ರೆ, ಪೂರ್ವ ಮೀಮಾಂಸ ಇದೆಯಲ್ಲ, ಇದು ಉತ್ತರ ಮೀಮಾಂಸ. ಪೂರ್ವ ಮೀಮಾಂಸ ಬರೀ ಬಾಹ್ಯ ಆಚರಣೆಗಳು, ಸಂಪ್ರದಾಯಗಳು, ಕೆಲವು ಅಂಧ ಶ್ರದ್ಧೆಗಳು, ಇವುಗಳ ಮೂಲಕ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ ಅದು ಹೇಳುತ್ತೆ ಪೂರ್ವ ಮೀಮಾಂಸ. ಇಲ್ಲಿ ಇನ್ನೊಂದು ಯೋಗ ಪದ್ಧತಿ ಇದೆ. ಈ ಯೋಗ ಏನ್ ಮಾಡುತ್ತೆ? ಪತಂಜಲಿಗಳ ಯೋಗ ಮಾರ್ಗ. ಇದು ಶಿಸ್ತುಬದ್ಧವಾದ ಧ್ಯಾನ ಮತ್ತು ತಪಸ್ಸಿನಿಂದ ಮುಕ್ತಿಯನ್ನ ಪಡಿಬಹುದು, ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬಹುದು ಅಂತ ಹೇಳುತ್ತೆ. ಭಕ್ತಿ ಸಂಪ್ರದಾಯಗಳು ಏನ್ ಮಾಡುತ್ತವೆ? ಭಗವಂತನ ಮೇಲಿನ ಅಚಲ ಭಕ್ತಿಯೇ ಮೋಕ್ಷಕ್ಕೆ ಮಾರ್ಗ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಭಕ್ತಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟವರು. ಶಂಕರಾಚಾರ್ಯರು ಜ್ಞಾನಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟವರು, ನಾಲೆಡ್ಜ್. ಇವ್ರದ್ದು ಜ್ಞಾನ ಯೋಗವಾದ್ರೆ ಅವರಿಬ್ಬರದು ಭಕ್ತಿ ಯೋಗ. ಹಾಗೆ ಅಂತ ಜ್ಞಾನವನ್ನ ಬೋಧಿಸಿ ಭಕ್ತಿ ಬೇಡ ಅಂತ ಹೇಳಲಿಲ್ಲ ಅವರು. ಇಲ್ಲ, ಇವರು ಭಕ್ತಿಯನ್ನ ಬೋಧಿಸಿ ಜ್ಞಾನ ಬೇಡ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಎಲ್ಲ ಆಚಾರ್ಯರು ಭಾಷ್ಯಗಳನ್ನ ಬರೆದಿದ್ದಾರೆ, ಪ್ರಸ್ಥಾನತ್ರಯಗಳಿಗೆ ಭಾಷ್ಯಗಳನ್ನ ಬರೆದಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಜ್ಞಾನ ಇತ್ತು. ಆದ್ರೆ ಯಾವುದಕ್ಕೆ ಪ್ರಾಶಸ್ತ್ಯ ಕೊಟ್ರೋ ಅದರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಭಕ್ತಿ ಮಾರ್ಗಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಕೊಟ್ಟರು. ಶಂಕರಾಚಾರ್ಯರು ಜ್ಞಾನವನ್ನೇ ಬಹಳ ಮುಖ್ಯ ಮಾರ್ಗವನ್ನಾಗಿ ತೆಗೆದುಕೊಂಡ್ರು. ಅದೇ ಮೋಕ್ಷಕ್ಕೆ ಮಾರ್ಗ ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ವೈತ ವೇದಾಂತ ಏನ್ ಮಾಡುತ್ತೆ? ಶಂಕರಾಚಾರ್ಯರ ವೇದಾಂತ ಭಕ್ತಿಯನ್ನ ಅಲ್ಲಗೆಳೆಯೋಲ್ಲ, ತಪಸ್ಸು ಮಾಡಬಾರ್ದು ಅನ್ನಲ್ಲ, ಧ್ಯಾನ ಮಾಡಬಾರ್ದು ಅಂತಾನು ಅನ್ನಲ್ಲ, ಅದು ಬಾಹ್ಯ ಆಚರಣೆಗಳು ಬೇಡ ಅಂತಲೂ ಅನ್ನಲ್ಲ. ಆದ್ರೆ ಇದನ್ನೆಲ್ಲ ಅದ್ವೈತ ಸಿದ್ಧಾಂತ ಒಂದು ಪೂರ್ವ ಸಿದ್ಧತೆ ಅಂತ ಹೇಳುತ್ತೆ. ಮೋಕ್ಷವನ್ನ ಪಡೀಲಿಕ್ಕೆ, ದೀಕ್ಷಾ ಮಾರ್ಗವನ್ನ ಪ್ರವೇಶ ಮಾಡಲಿಕ್ಕೆ, ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಲಿಕ್ಕೆ
ಅವೆಲ್ಲ ಪೂರ್ವ ಸಿದ್ಧತೆಗಳು. ಈಗ ಧ್ಯಾನಕ್ಕೆ ನಾವು ಹೋಗ್ಬೇಕಂದ್ರೆ ಏನೇನ್ ಬೇಕು? ಪೂರ್ವ ಸಿದ್ಧತೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಇದಿಷ್ಟು ಪೂರ್ವ ಸಿದ್ಧತೆ. ಆಮೇಲೆ ನಾವ್ ಎಲ್ಲಿಗೆ ಹೋಗ್ತೀವಿ? ಧ್ಯಾನಕ್ಕೆ. ಅದೇ ರೀತಿ ಇವ್ರು ಹೇಳ್ತಾರೆ, ನೀವು ಆಚರಣೆಗಳನ್ನ ಮಾಡಿ, ಭಕ್ತಿ ಇಟ್ಕೊಳ್ಳಿ, ತಪಸ್ಸು ಮಾಡಿ, ಧ್ಯಾನ ಮಾಡಿ, ಎಲ್ಲ ಇರ್ಲಿ, ಆದ್ರೆ ಅದು ಮೋಕ್ಷದ ಮಾರ್ಗವಲ್ಲ. ಅಂದ್ರೆ ಅದು ಮೋಕ್ಷಕ್ಕೆ ಪೂರ್ವ ಸಿದ್ಧತೆ, ನಿಮ್ಮನ್ನ ತಯಾರು ಮಾಡುತ್ತೆ ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಅಂತ. ಅದ್ವೈತ ವೇದಾಂತದ ಪ್ರಕಾರ ಬಂಧನ ಅನ್ನೋದಿದೆಯಲ್ಲ, ನಮ್ಮ ಆತ್ಮದ ಸುತ್ತಲೂ ಆವರಣಗಳಿವೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. 3 ದಿವಸದಿಂದ ಆತ್ಮದ ಸುತ್ತಲೂ ಹಲವಾರು ಆವರಣಗಳಿವೆ. ಈ ಆವರಣಗಳೆಲ್ಲ ಮಾಯೆಯಿಂದ ಸೃಷ್ಟಿಸಲ್ಪಟ್ಟ ಆವರಣಗಳು. ಯಾವುದು ಆ ಆವರಣಗಳು? ಸ್ಥೂಲ ದೇಹದ ಆವರಣ, ಕಾಮದೇಹದ ಆವರಣ, ರೂಪದೇಹದ ಆವರಣ, ಅರೂಪ ದೇಹದ ಆವರಣ. ಈ ಎಲ್ಲ ಆವರಣಗಳಿದೆಯಲ್ಲ, ಇದೆಲ್ಲ ಪ್ರಕೃತಿ ಜನ್ಯ. ಅಂದ್ರೆ ಆ ಲೋಕದ ಪ್ರಕೃತಿಗಳು ಪ್ರಕೃತಿ ತತ್ವಗಳು ಉತ್ಪತ್ತಿ ಮಾಡಿರೋದು. ಈ ಪ್ರಕೃತಿ ತತ್ವಗಳಿಂದ ಆದಂತಹ ಶರೀರಗಳೆಲ್ಲ ಭ್ರಾಂತಿ, ಅದು ಭ್ರಮೆ. ಹಾಗಾದ್ರೆ ನಿಜವಾಗಲೂ ವೇದಾಂತದ ಪ್ರಕಾರ ಬಂಧನ ಹೊರಗಿನಿಂದ ಆದದ್ದಲ್ಲ, ಇಟ್ ಈಸ್ ಎ ಕಾಗ್ನಿಟಿವ್ ಎರರ್ ಅಂತಾರೆ. ಕಾಗ್ನಿಟಿವ್ ಎರರ್ ಅಂದ್ರೆ ನಮ್ಮ ಗ್ರಹಿಕೆಯಲ್ಲಿ ಉಂಟಾಗಿರುವ ಲೋಪ. ನಾವು ಸರಿಯಾಗಿ ಇದನ್ನ ಗ್ರಹಿಸುತ್ತಿಲ್ಲ. ಇದು ಪ್ರಕೃತಿ ಜನ್ಯವಾದದ್ದು. ಈ ಪ್ರಕೃತಿ ಜನ್ಯವಾದಂತಹ ದೇಹಗಳು ಯಾವುದು ಆತ್ಮವನ್ನ ಸುತ್ತುವರಿದಿವೆಯೋ, ಈ ದೇಹಗಳೆಲ್ಲ ತಾತ್ಕಾಲಿಕವಾದದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ಶರೀರ, ಮನಸ್ಸು, ಬುದ್ಧಿ, ಅಹಂ, ಈ 3. ನಾನು ಮೊದಲನೇ ಪ್ರಾಸ್ತಾವಿಕದಲ್ಲೂ ಹೇಳಿದ್ದೆ ಇದನ್ನ. ಶರೀರವನ್ನ ಬಾಡಿ, ಬಿ, ಬುದ್ಧಿಯನ್ನ ಮೈಂಡ್, ಅಹಮ್ಮನ್ನ ಇಂಟೆಲೆಕ್ಟ್. ಬಾಡಿ, ಮೈಂಡ್, ಇಂಟೆಲೆಕ್ಟ್, ಶರೀರ, ಮನಸ್ಸು, ಬುದ್ಧಿ, ಅಹಂ, ಈ 4 ಒಟ್ಟಾಗಿ ಸೇರಿ BMI ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈ BMI ಕಾಂಪ್ಲೆಕ್ಸ್ ಏನ್ ಮಾಡ್ತಿದೆ? ನಮಗೆ ಒಂದು ಲೋಪಯುತವಾದಂತಹ ವಿಚಾರವನ್ನ ನಮಗೆ ತಿಳಿಸ್ಕೊಡ್ತಿದೆ. ನಮ್ಮ ಶರೀರವಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿಯಾಗ್ಲಿ, ಈ ತಾತ್ಕಾಲಿಕ ಲೋಕಗಳನ್ನ ಇದು ಶಾಶ್ವತ ಅಂತ ನಮಗೆ ನಾವು ಗ್ರಹಿಸುವ ಹಾಗೆ ಮಾಡ್ತಾ ಇದೆ. ಮನಸ್ಸಿದೆಯಲ್ಲ, ಇದನ್ನ ಥಿಯಾಸಫಿಯಲ್ಲಿ ಏನ್ ಹೇಳ್ತೀವಿ? ಮೈಂಡ್ ಇಸ್ ದ ಸ್ಲೇಯರ್ ಆಫ್ ದ ಟ್ರೂತ್. ಮನಸ್ಸು ಸತ್ಯದ ಕೊಲೆಗಾರ. ಸತ್ಯ ಹೇಗಿದೆಯೋ ಹಾಗೆ ನೋಡ್ಲಿಕ್ಕೆ ಮನಸ್ಸು ನಮ್ಮನ್ನ ಬಿಡುವುದಿಲ್ಲ. ಸತ್ಯದ ಕೊಲೆಗಾರ. ಈಗ ಈ ಮನಸ್ಸು ಏನ್ ಮಾಡ್ತಿದೆ? ನಮ್ಮ ಮುಂದೆ ಈ ತಾತ್ಕಾಲಿಕವಾದ ಜಗತ್ತನ್ನ ಇದು ಶಾಶ್ವತ ಅಂತ ನಾವು ಗ್ರಹಿಸುವ ಹಾಗೆ ಮಾಡ್ತಾ ಇದೆ. ಈ ತಾತ್ಕಾಲಿಕ ಜಗತ್ತನ್ನ ಶಾಶ್ವತ ಅಂತ ನಂಬಿ ನಾವು ಮೋಸ ಹೋಗ್ತಾ ಇದ್ದೇವೆ. ಅಂದ್ರೆ ಸತ್ಯದ ಸರಿಯಾದ ದರ್ಶನವಾಗಬೇಕು ಅನ್ನೋದಾದ್ರೆ, ನಿನಗೆ ಆತ್ಮ ದರ್ಶನವಾಗಬೇಕು ಅನ್ನೋದಾದ್ರೆ, ಈ ಆವರಣಗಳೆಲ್ಲ ಅಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳಪ್ಪ. ನಿನ್ನ ಗ್ರಹಿಕೆ ತಪ್ಪಾಗಿದೆ. ನೋಡಿ, ಮಕ್ಕಳನ್ನ ವಿಪರೀತ ಪ್ರೀತಿಸ್ಬಿಡ್ತೀವಿ, ವಿಪರೀತ ಅವರನ್ನು ಹಚ್ಕೊಂಡ್ ಬಿಡ್ತೀವಿ. ದೊಡ್ಡವರಾದ್ಮೇಲೆ ಬಲಿತ ರೆಕ್ಕೆಗಳನ್ನು ಹೊಂದ ಮೇಲೆ ಅವ್ರ ಪಾಡಿಗೆ ಅವ್ರೇನಾಗ್ತಾರೆ? ಹಾರಿ ಹೋಗ್ತಾರೆ. ಶಾಶ್ವತನವರು ನಮ್ ಜೊತೆಲೆ ಇರ್ತಾರ? ಎಷ್ಟು ಜನರಿಗೆ ನಿಮ್ಗೆ ಆ ಅನುಭವ ಆಗಿದೆ ಹೇಳಿ ನೀವೇ? ಬಹಳ ಜನ. ಶಾಶ್ವತ ಅಲ್ಲ. ಆದ್ರೆ ನಾವೇನ್ ಅನ್ಕೊಂಡ್ವಿ? ಅವರೇ ನಮ್ಮ ಸರ್ವಸ್ವ ಅಂತ ತಿಳ್ಕೊಂಡ್ವಿ. ತಪ್ಪಲ್ವಾ ಅದು? ಇದು ಎಲ್ಲಿ ತಪ್ಪಾಯ್ತು? ನಮ್ಮ ಗ್ರಹಿಕೆಯಲ್ಲಿ ತಪ್ಪಾಯ್ತು. ನಾವು ತಪ್ಪಾಗಿ ಗ್ರಹಿಸಿದ್ವಿ. ಇನ್ನ ಕೆಲವರು ಸಂಪತ್ತೇ ಶಾಶ್ವತ ಅಂತ ಹಗಲು ರಾತ್ರಿ ದುಡಿತಾರೆ. ಹಣ ಶೇಖರಿಸಿ 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 ಬ್ಯಾಂಕ್ ಅಕೌಂಟ್, ತಿಜೋರಿಗಳಲ್ಲಿ ಎಲ್ಲ ತುಂಬಿ 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 ಇಡ್ತಾರೆ. ಕೊನೆಗೊಂದು ಹಂತದಲ್ಲಿ ಅವನಿಗೆಂತ ಒಂದು ಭಯಾನಕ ಕಾಯಿಲೆ ಬರುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿರುವ ಯಾವ ಶ್ರೇಷ್ಠ ಡಾಕ್ಟರ್ ಅವನಿಗೆ ಇನ್ನೆಷ್ಟು ದುಡ್ಡು ಕೊಡ್ತೀನಿ ಅಂತಂದ್ರು ಅವ್ನು ಟ್ರೀಟ್ ಮಾಡಕ್ಕೆ ಆಗಲ್ಲ. ಡಾಕ್ಟರ್ ಹೇಳ್ಬಿಡ್ತಾನೆ, ಅಯ್ಯೋ ನಿನ್ಗ್ ಬಂದಿರೋ ರೋಗ ವಾಸಿ ಆಗ್ಲಿಕ್ಕಲ್ಲ, ನಿನಗ್ ಬಂದಿರೋ ರೋಗ ನೀನ್ ಹೊತ್ಕೊಂಡು ಹೋಗ್ಲಿಕ್ಕಪ್ಪ.
ಇದು ವಾಸಿ ಮಾಡ್ಲಿಕ್ಕೆ ಆಗದೆ ಇರೋ ರೋಗ, ಆಗೋ ರೋಗ ಅಲ್ಲ. ನೀನ್ ಏನ್ ರೊಕ್ಕ ಕೊಟ್ರು ನಾನು ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿಗೆ ಆಗ ಅರ್ಥ ಆಗತ್ತ ಅವನಿಗೆ, ಈ ಸಂಪತ್ತು ಒಂದು ಭ್ರಮೆ, ಇದು ಶಾಶ್ವತ ಅಲ್ಲ, ಇದೆಂದೆಂದಿಗೂ ನನ್ನನ್ನ ಉಳಿಸಲ್ಲ, ರಕ್ಷಿಸುವುದಿಲ್ಲ, ಇದರಿಂದ ಸಾಧ್ಯನೂ ಇಲ್ಲ. ಇಲ್ಲ ಯಾವುದೋ ವ್ಯಾಪಾರದಲ್ಲಿ ನಷ್ಟ ಆಗತ್ತೆ, ಸಾಕಷ್ಟು ಹಣ ಕಳ್ಕೊಂಡು ಒಬ್ಬ ನಿಜವಾಗ್ಲೂ ಬಹಳ ದಾರಿದ್ರ್ಯದಿಂದ ಕೂಡಿದ ಮನುಷ್ಯ ಆಗ್ಬಿಡ್ತಾನೆ. ಹಾಗೇನ್ ಅನ್ಸುತ್ತೆ ಅವನಿಗೆ, ನಾನು ರೊಕ್ಕವೇ ಇಲ್ಲ ಅಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿದೆ, ಈಗ ಭಗವಂತ ನೋಡಿ ಎಂತ ಸ್ಥಿತಿಗೆ ತಂದಿಟ್ಟಿದ್ದಾನೆ. ನಿಜವಾಗ್ಲೂ ರೊಕ್ಕ ಶಾಶ್ವತ ಅಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಇವಾಗ ನಿನ್ನ ಆತ್ಮ ಶಾಶ್ವತ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ನೀನು ಆತ್ಮನನ್ನ ಕಡೆಗಣಿಸಿದೀಯಾ, ಆತ್ಮವನ್ನ ಆವರಿಸಿರುವ ಆವರಣಗಳು ಸತ್ಯ ಶಾಶ್ವತ ಅಂತ ತಿಳ್ಕೊಳ್ತಿದ್ಯಾ. ಅದು ನಿನ್ನ ತಪ್ಪು. ಅಲ್ಲಿ ಲೋಪ ಇದೆ, ಅಲ್ಲಿ ಜ್ಞಾನದ ಕೊರತೆ ಇದೆ ನಿನಗೆ. ಈ ಜ್ಞಾನದ ಕೊರತೆಯೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಈ ತಪ್ಪು ಗ್ರಹಿಕೆ ಇದೆಯಲ್ಲ, ಇದನ್ನೇ ಅಜ್ಞಾನ ಅಂತ ಕರೀತಾರೆ. ಅಜ್ಞಾನ, ಇದನ್ನ ವೇದಾಂತದಲ್ಲಿ ಅವಿದ್ಯೆ ಅಂತ ಕರೀತಾರೆ. ಅನಾತ್ಮ ವಸ್ತುಗಳ ಹಿಂದೆ ಹೋಗೋದು, ಆತ್ಮವನ್ನ ಕಡೆಗಣಿಸುವುದು. ಅದಕ್ಕಿಂತ ದೊಡ್ಡ ಅವಿದ್ಯೆ ಮತ್ತೊಂದು ಇಲ್ಲ, ಮತ್ತೊಂದು ಇಲ್ಲ. ಈಗ ಸಮಸ್ಯೆ ಇಲ್ಲೇ ಆಗಿರೋದು, ನಮ್ಮ ಗ್ರಹಿಕೆ ತಪ್ಪಾಗಿದೆ, ನಮ್ಮ ಜ್ಞಾನದಲ್ಲಿ ಒಂದು ಕೊರತೆ ಇದೆ. ಇದನ್ನ ಕಾಗ್ನಿಟಿವ್ ಎರರ್ ಅಂತ ಹೇಳ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ. ಕಾಗ್ನಿಟಿವ್ ಎರರ್ ಅಂದ್ರೆ ಅರ್ಥೈಸುವಿಕೆಯಲ್ಲಿ ಆದಂತಹ ಒಂದು ಲೋಪ ಅಥವಾ ತಪ್ಪು. ನೀವು ಯಾರ್ಯಾರನ್ನ ನಂಬಿ ಬದುಕ್ತಿದ್ದೀರೋ ನೀವೇ ಯೋಚನೆ ಮಾಡಿ, ಅವರೆಲ್ಲ ನಿಮ್ ಜೊತೆ ಶಾಶ್ವತವಾಗಿ ಇರ್ತಾರ, ಬರ್ತಾರ? ಶಾಶ್ವತವ ಯಾವುದೂ ಅಲ್ಲ. ಹಾಗಿರುವಾಗ ಶಾಶ್ವತವಾದ ತತ್ವ ಒಂದೇ ಒಂದದು, ಅದು ಯಾವ್ದದು? ನಮ್ಮೊಳಗಿರೋ ಅದೊಂದೇ, ಅದೇ ನಾನು. ಆ ಆತ್ಮನೇ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಪ್ರಯಾಣ ಮಾಡ್ತಿರೋದು. ನಾನು ಆ ಆತ್ಮನು. ಆದ್ರೆ ಅದರ ಅರಿವು ನನಗಿಲ್ಲ. ನನ್ನ ಅರಿವು ಸದಾ ಬಹಿರ್ಮುಖವಾಗಿದೆ. ಹಲವಾರು ವಸ್ತುಗಳ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ನನ್ನ ಕಾಮದೇಹವನ್ನು, ಕೆಳಗಿನ ಮನೋದೇಹವನ್ನು ಮತ್ತು ನನ್ನ ಆಶಾದೇಹವನ್ನ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವು ಗಟ್ಟಿ ಗಟ್ಟಿ ಪದರಗಳಾಗ್ಬಿಟ್ಟಿದೆ ಆತ್ಮದ ಸುತ್ತಲೂ. ಅದು ಎಂತ ಪದರಗಳು ಅಂದ್ರೆ, ಈಗ ಅದನ್ನ ಭೇದಿಸಲು ಬಹಳ ಕಷ್ಟ. ಸಾಕಷ್ಟು ಕ್ಲೇಶಗಳು ಅದರಲ್ಲಿ, ಕಶ್ಮಲಗಳು ಅದರಲ್ಲಿ ತುಂಬಿಟ್ಟಿದೆ. ನಿಮಗೆ ಬೆಳಿಗ್ಗೆ ಇವರು ಯಾರೋ ಜಗದೀಶ್ ಮೇಷ್ಟ್ರು ಹೇಳ್ತಾ ಇದ್ರು, ಮಲತ್ರಯಗಳು ಅಂತ. ಕೇಳಿದ್ರೆ ಅಲ್ವಾ ನೀವು? ಅಣವ ಮಲ, ಕಾರ್ಮಿಕ ಮಲ ಅಂತ ಎಲ್ಲ ಹೇಳ್ತಾ ಇದ್ರು. ಆ ಮಲಗಳಿಂದ ತುಂಬಿದ ಶರೀರಗಳಿವೆಲ್ಲ. ಆ ಮಲ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಒಳಗಡೆ ಇರುವಂತ ಆತ್ಮ ನಮಗೆ ಅರಿವಿಗೆ ಬರ್ತಾನೆ ಇಲ್ಲ. ನಾನು ಬೆಳಿಗ್ಗೆ ಒಂದು ಉದಾಹರಣೆ ಕೊಟ್ಟೆ. ಒಂದು ಲಾಟಿನಿನ ದೀಪ, ದೀಪದ ಸುತ್ತಲೂ ಒಂದು ಗಾಜಿನ ಕವರ್ ಇದೆ, ಅದರ ಮೇಲೆ ಇಷ್ಟು ದಪ್ಪ ಮಸಿ ಕೂತ್ಬಿಟ್ಟಿದೆ. ಮಸಿ ದಪ್ಪ ಆಗ್ತಾ ಇದ್ದಷ್ಟು ಒಳಗಿರುವಂತಹ ದೀಪದ ಬೆಳಕೇನಾಗತ್ತೆ? ಮಂಕಾಗತ್ತಾ ಇಲ್ವಾ? ಒಂದು ಹಂತ ಬರುತ್ತೆ, ಅಲ್ಲಿ ದೀಪ ಉರಿತಿದ್ರು ಹೊರಗಡೆ ಕಾಣಿಸಲ್ಲ. ಈಗ ನಮ್ಮ ಪರಿಸ್ಥಿತಿ ಅದೇ ಆಗಿರೋದು. ನಾವು ಮಲಗಳಿಂದ ತುಂಬಿದ ಶರೀರಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ ಚೆನ್ನಾಗಿ ಎಷ್ಟೋ ಜನ್ಮಗಳಿಂದ. ಈಗ ಅದನ್ನ ಬೇರಿಸಿ ಒಳಗೆ ಹೋಗೋದು ನಮಗೆ ಕಷ್ಟ ಆಗ್ತಿದೆ. ನಮ್ಮ ನಿಜ ಸ್ವರೂಪದ ಅರಿವಾಗ್ತಿಲ್ಲ. ಅದಕ್ಕೆ ವೇದಾಂತದಲ್ಲಿ ಏನ್ ಹೇಳ್ತಾರೆ, ಅಪ್ಪ ನಿನ್ನ ತಪ್ಪು ಕಲ್ಪನೆ, ನೀನಾಗಿ ಬೆಳೆಸ್ಕೊಂಡಿದೀಯ ಇದನ್ನೆಲ್ಲ. ನೀನು ಬಂಧಿತನಲ್ಲ, ಆದ್ರೆ ನೀನೇ ಬಂಧಿತನಾಗಿದ್ದೀಯಾ. ನೀನ್ ಮಾಡ್ಕೊಂಡಿದೀಯಾ. ನೀನ್ ಹೇಗ್ ಮಾಡ್ಕೊಂಡಿದೀಯಾ? ನಿನ್ನ ಅಜ್ಞಾನದಿಂದ. ಇದನ್ನ ಅವಿದ್ಯಾ ಅಂತ ಕರೀತಾರೆ. ಅಜ್ಞಾನ ಈಸ್ ಈಕ್ವಲ್ ಟು ಅವಿದ್ಯಾ. ಈ ಪದ ಎಲ್ಲಿ ಬಂತು ಗೊತ್ತಾ ನಿಮ್ಗೆ? ಜ್ಞಾಪಕ ಇದೆಯಾ? ವಂಡರ್ಫುಲ್ ವಂಡರ್ಫುಲ್. ಯಾರು ಹೇಳಿದ್ರು ಅವರು ತುಂಬಾ ಫೋಕಸ್ಡ್ ಆಗಿದ್ದಾರೆ, ತುಂಬಾ ಫೋಕಸ್ಡ್ ಆಗಿದ್ದಾರೆ, ತುಂಬಾ ಫೋಕಸ್ಡ್ ಆಗಿದ್ದಾರೆ. ಓಕೆ, ಇದು ದಶಬಂಧಗಳಲ್ಲಿ ಕೊನೆಯ ಬಂಧ ಅವಿದ್ಯಾ. ಈಗ ವೇದಾಂತ ಹೇಳ್ತಿರೋದು ಅದನ್ನೇ. ಇದು ನಿನ್ನ ಅವಿದ್ಯೆಯಿಂದ ಉಂಟಾಗಿರುವಂತಹ ಒಂದು ತಪ್ಪು ಗ್ರಹಿಕೆಯಪ್ಪ.
ದಿಸ್ ಇಸ್ ಅ ಕಾಗ್ನೇಟಿವ್ ಎರರ್. ನೀನ್ ಮಾಡ್ಕೊಂಡಿರೋ ತಪ್ಪು. ನಿಜವಾಗ್ಲೂ ನೀನ್ ಬಂಧನದಲ್ಲಿ ಇಲ್ಲ. ಯಾಕೆ ಅಂತ ಅಂದ್ರೆ ನಿನ್ನ ತಪ್ಪು ಗ್ರಹಿಕೆಯಿಂದ ನೀನು ಬಂಧನವನ್ನ ಉಂಟು ಮಾಡ್ಕೊಂಡಿದ್ಯಾ. ನೀನು ಉಂಟು ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಅದನ್ನ ಯಾರು ಬಿಡಿಸ್ಬೇಕಾಗತ್ತೆ? ತಪ್ಪು ಗ್ರಹಿಕೆಯನ್ನ ನಾನು ಏನ್ ಮಾಡ್ಕೋಬೇಕು? ಸರಿಯಾದ ಗ್ರಹಿಕೆಯನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ಅವ್ರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಿಂಗ್ ಹೇಳ್ತಾರೆ, ನಿಂಗ್ ಮೋಕ್ಷ ಏನಕ್ಕಪ್ಪ ಬೇಕು? ನಿಂಗ್ ಮೋಕ್ಷ ಇದೆ, ನೀನ್ ನೋಡ್ಕೋ. ಮೋಕ್ಷ ನಿನ್ಗೆ ಯಾವಾಗ್ಲೂ ಭಗವಂತ ಕೊಟ್ಬಿಟ್ಟ. ನೀನಾಗಿ ಮಲಗಳನ್ನ ತುಂಬಿಸಿದೀಯ ಎಲ್ಲ ಶರೀರಗಳಲ್ಲಿ. ಈಗ ತೆಗಿ ಅಂತಾರೆ ಅವರು. ಆದಿಶಂಕರಾಚಾರ್ಯರು 6ನೇ ಶತಮಾನ ಕಂಡ ಆಚಾರ್ಯ ಪುರುಷರು ಈ ಅಂಶವನ್ನು ಬಹಳ ಮುಖ್ಯವಾಗಿ ತಿಳಿಸಿದರು ಅವರು. ಅವಿದ್ಯೆಯನ್ನು ನಿರ್ಮೂಲನ ಮಾಡದೆ ಮುಕ್ತಿಯೇ ಇಲ್ಲ. ಉಳಿದ ಎಲ್ಲ ಮಾರ್ಗಗಳು ಯಶಸ್ವಿಯಾಗಬೇಕಾದರೆ ಒಂದು ಹಂತದಲ್ಲಿ ಅಜ್ಞಾನ ಹರಿದು ನಿರ್ಗಮಿಸಲೇಬೇಕು ಅಂತಾರೆ. ಅದಕ್ಕೆ ಶಂಕರರದು ಜ್ಞಾನಯೋಗ. ಜ್ಞಾನದ ಬೆಳಕು ಬೀಳದೆ, ಜ್ಞಾನದ ಬೆಳಕು ನಮ್ಮ ಅಜ್ಞಾನವೆಂಬ ಆ ಕತ್ತಲೆಯನ್ನ ಭೇದಿಸದೆ ಅರಿವು ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಅರಿವಿಲ್ಲದೆ ಮೋಕ್ಷವಿಲ್ಲ. ಅದನ್ನೇ ಬಸವಣ್ಣನವರು ಹೇಳಿದ್ದು, ಅರಿವೇ ಗುರು. ನಿನಗೆ ಅರಿವೇ ಇಲ್ಲ ಅಂತಂದ್ರೆ ನೀನು ಯಾವ ಸ್ಥಿತಿಯಲ್ಲಿ ಇದೆಯಾ ಅನ್ನುವಂತಹ ಒಂದು ಕಲ್ಪನೆ ಸಹ ನಿನಗಿಲ್ಲ. ಅಂದ್ರೆ ನೀನು ಭ್ರಮೆಯಲ್ಲಿ ಭ್ರಾಂತಿಯಲ್ಲಿ ಹಿಂಗ್ ಬದುಕ್ತಾ ಇದ್ರೆ ನಿನಗೆ ಬಿಡುಗಡೆ ಎಲ್ಲಿಂದ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ನಿನ್ನ ತಪ್ಪು ಕಲ್ಪನೆ, ನಿನ್ನ ತಪ್ಪು ಗ್ರಹಿಕೆ, ಇದು ನಿನ್ನ ಅವಿದ್ಯೆ. ಮೊದಲು ಅದನ್ನು ಹೋಗಲಾಡಿಸ್ಕೋ. ಅದಕ್ಕೆ ಜ್ಞಾನ ಯೋಗ ಬೇಕು. ನೀನು ಭಕ್ತಿಯಲ್ಲಿ ಎಷ್ಟೇ ಮುಂದೆ ಹೋಗ್ಬೋದು, ನೀನು ಕಾಯಕದಲ್ಲಿ ಎಷ್ಟೇ ಮುಂದೆ ಹೋಗ್ಬೋದು, ನಿನಗೆ ಜ್ಞಾನದಲ್ಲೇ ಕೊರತೆ ಇದ್ರೆ ನಿನಗೆ ಮೋಕ್ಷ ಲಭಿಸಲ್ಲ ಅಂತ ಹೇಳುತ್ತೆ ಅದ್ವೈತ ವೇದಾಂತ. ಜ್ಞಾನ ಯೋಗ ಮುಖ್ಯ ಅಂತ ಹೇಳುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ ಅವರು. ರಾತ್ರಿಯಲ್ಲಿ ಬಿದ್ದಿರುವ ಹಗ್ಗವನ್ನ ಕಂಡು ನಾನೇನು ಮಾಡ್ತೀನಿ? ಹಾವು ಅಂದ್ಕೊಂಡು ಹೆದರು ಬಿಡ್ತೀನಿ, ಆತಂಕ ಪಟ್ಟು ಬಿಡ್ತೇನೆ. ಆದ್ರೆ ಆಮೇಲೆ ಗೊತ್ತಾಗತ್ತೆ, ಬೆಳಕು ಬಂದಾಗ ಇದು ಹಾವಲ್ಲ, ಇದು ಹಗ್ಗ ಅಂತ. ತಕ್ಷಣ ನನ್ನ ಆತಂಕ ಏನಾಗತ್ತೆ? ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ? ಆತಂಕ ಕಡಿಮೆ ಆಗತ್ತೆ, ಹೆದರಿಕೆ ಕಡಿಮೆ ಆಗತ್ತೆ. ಇದೇ ಸಮಸ್ಯೆ. ನಾವು ಹಾವನ್ನ ಹೇಗೆ ಹಗ್ಗ ಅಂತ ಅನ್ಕೊಂಡು ಹೆದರ್ತಿದೀವೋ ಹಾಗೆ ನಮ್ಮ ಕಾಗ್ನಿಟಿವ್ ಎರರ್, ಜ್ಞಾನದಲ್ಲಿ ಲೋಪವಾಗಿರೋದ್ರಿಂದ ಅಶಾಶ್ವತವನ್ನ ಶಾಶ್ವತ, ಶಾಶ್ವತವನ್ನ ಅಶಾಶ್ವತ ಅಂತ ಅನ್ಕೊಂಡು ಅವುಗಳನ್ನ ಅದಲು ಬದಲು ಮಾಡ್ಬಿಟ್ಟಿದೀವಿ. ಅದಲು ಬದಲು ಮಾಡಿ ಅಶಾಶ್ವತವನ್ನ ಶಾಶ್ವತ ಅನ್ಕೊಂಡು ಅದರ ಹಿಂದೆ ಬಿದ್ದ್ಬಿಟ್ಟಿದೀವಿ. ಅದಕ್ಕೆ ಅವ್ರು ಹೇಳ್ತಾರೆ ತಪ್ಪು ಗ್ರಹಿಕೆಯೇ ಇಷ್ಟಕ್ಕೆಲ್ಲ ಕಾರಣ. ಇದೇ ರೀತಿಯಲ್ಲಿ ನಮ್ಮಲ್ಲಿರುವ ಆತ್ಮನು ಪರಮಾತ್ಮನಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ ಎಂದು ತಪ್ಪಾಗಿ ಗ್ರಹಿಸಿಕೊಂಡಿದ್ದೇವೆ. ಅಥವಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮನೇ ತಪ್ಪಾಗಿ ಗ್ರಹಿಸಿಕೊಂಡಿದೆ. ನಾನು ಪರಮಾತ್ಮನಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೀನಿ, ಪರಮಾತ್ಮನೇ ಬೇರೆ, ನಾನೇ ಬೇರೆ, ಪರಮಾತ್ಮನೇ ಬೇರೆ ಅಂತ. ಈಗ ಒಮ್ಮೆ ಹುಳಿಯಾರ್ನಲ್ಲಿ ಒಂದು ಟೀಚರ್ಸ್ ಕ್ಯಾಂಪ್ ನಡೀತಾ ಇತ್ತು. ಸ್ವರ್ಣ ಅಂತ ಒಬ್ರು ಇದ್ದಾರೆ, ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಬ್ಬ ಹಿರಿಯ ಸದಸ್ಯೆ. ಅವರು ಒಂದು ತರಬೇತಿ ಶಿಬಿರವನ್ನ ಮಾಡ್ತಾ ಇದ್ರು. ನಾನು ಅಲ್ಲಿ ಕುಳಿತಿದ್ದೆ. ನಾನು ಅದರಲ್ಲಿ ಒಂದೆರಡು ಲೆಕ್ಚರ್ ಮಾಡಿದ್ದೆ, ನನಗೆ ನೆನಪುಂಟು. ಅವ್ರ ಪಾಪ ಎಲ್ಲ ಟೀಚರ್ಗಳು ಬಂದಿದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್ಗಳು, ಹೈಸ್ಕೂಲ್ ಟೀಚರ್ಗಳು ಬಂದಿದ್ದಾರೆ. ಅವರು ನಾನು ಯಾರಪ್ಪ? ನಾನು ಬ್ರಹ್ಮ ಅಂದ್ರು. ಸರಿ, ಸುಮ್ಮನೆ ಇದ್ರು ಟೀಚರ್ಗಳು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಪ್ಪ ಅಂದ್ರು. ನನ್ನ ನಿಜ ಸ್ವರೂಪ ಬ್ರಹ್ಮ ಸ್ವರೂಪವಪ್ಪ ಅಂತ ಹೇಳಿದ್ರು. ಸುಮ್ಮನೆ ಕೂತಿದ್ರು. ಆಮೇಲೆ ಒಂದು 1/4 ಗಂಟೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಅವರಿಗೆ ಜ್ಞಾಪಕ ಮಾಡ್ಲಿಕ್ಕೆ ನಾನು ಯಾರಪ್ಪ ಅಂತ ಅಂದ್ರು. ಆಗ ಅವರು ನಾನು ದೇವರಪ್ಪ ಅಂತ ನಗ್ತಾ ಇದ್ದಾರೆ ಎಲ್ಲರೂ. ಆಗ ನನಗನ್ನಿಸ್ತು, ಗ್ರಹಿಕೆಯಲ್ಲಿ ಏನಾಗಿದೆ? ಲೋಪ ಉಂಟಾಗಿದೆ. ಅವರಿಗೆ ಎಲ್ಲ ಗೊಳ್ಳನೆ ನಗ್ತಾ ಇದ್ದಾರೆ. ಟೀಚರ್ಗಳು, ಹೈಸ್ಕೂಲ್ ಟೀಚರ್ಗಳಿಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಅವರು ಮಕ್ಕಳಿಗೆ ಏನಂತ ಹೇಳ್ಕೊಡ್ತಾರೆ? ಅವರು ಯಾವ ವಿಷಯ ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಸ್ಟೇಟಸ್ ಅಲ್ಲೇ ಇಲ್ಲ ಅವರು. ನಾನು ಹೆಂಗೆ ಪರಮಾತ್ಮ? ಅವ್ರೇನೋ ಹೇಳ್ತಾರೆ, ಹುಚ್ಚು ಅವರಿಗೆ. ಎಲ್ಲಾದ್ರೂ ನಾನು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯನಾ? ನಾನು ಹೆಂಗ್ ಭಗವಂತ ಆಗ್ತೇನೆ ಅಂತ ಗೊಳ್ಳಂತ ನಗ್ತಾ ಇದ್ದಾರೆ. ಕಾರಣ ಏನಂದ್ರೆ, ನಾನು ಅವ್ರ ಬಗ್ಗೆ ನಾನು ಬೇರೆ ಯಾವುದೇ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಇದು ಸಮಸ್ಯೆ ಏನಂದ್ರೆ ಇದೆ ತಪ್ಪು ಗ್ರಹಿಕೆ. ನಮಗೆ
ನಾನು ಭಗವಂತನ ಸ್ವರೂಪ ಅನ್ನೋ ಅರಿವೇ ಇಲ್ಲ. ಏನೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡ್ಸ್ಕೊಂಡು ಗಂಧದ ಕಡ್ಡಿ ಕೊಟ್ಟು ಕರ್ಪೂರ ಹಚ್ಚಿ 1-3 ಪ್ರದಕ್ಷಿಣೆ ಸುತ್ತಿ ಮನೆಗೆ ಬಂದ್ಬಿಟ್ರೆ ಆಗೋಯ್ತು, ಅದು ಭಗವಂತನನ್ನ ನಾನು ಆರಾಧಿಸಿದ ಹಾಗೆ. ಇದಕ್ಕೆ ನಾನು ನಿನ್ನೆ ಹೇಳಿದ್ದು, ಒಂದು ಹಂತದಲ್ಲಿ ಈ ಬಹಿರಂಗದ ಆಚರಣೆಗಳಿಗಿಂತ ಮುಖ್ಯವಾಗಬೇಕಾಗಿರೋದು ಯಾವುದು? ಅಂತರಂಗದ ಪರಿಶೋಧನೆ. ಅದು ಬಹಳ ಮುಖ್ಯವಾಗಬೇಕಾಗಿರೋದು. ಓಕೆ, ಯಾವುದಕ್ಕೆ ಪ್ರಾಶಸ್ತ್ಯವನ್ನ ಕೊಡಬೇಕೋ ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಡಬೇಕು. ಅಲ್ಲದೆ ಈ ಜಗತ್ತಿನಲ್ಲಿ ಜನರು ಒಬ್ಬೊಬ್ರು ಒಂದೊಂದು ಹಂತದಲ್ಲಿ ಬೆಳೆದಿದ್ದಾರೆ, ಒಬ್ಬೊಬ್ರು ಒಂದೊಂದು ಘಟ್ಟದಲ್ಲಿ ನಿಂತಿದ್ದಾರೆ. ಯಾವ ವಿಷಯವನ್ನು ಎಲ್ಲರೂ ಒಂದೇ ರೀತಿ ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಜನರಿಗೆ ಇಲ್ಲ. ಅದಕ್ಕೆ ಈ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಇಸ್ ಅ ಕಾಗ್ನಿಟಿವ್ ಎರರ್, ನಿನ್ನ ಗ್ರಹಿಕೆಯಲ್ಲಾಗಿರೋ ತಪ್ಪು, ಮನಸ್ಸು ಸೃಷ್ಟಿಸಿದ ಭ್ರಾಂತಿ ಅಂತ ಹೇಳ್ತಾ ವೇದಾಂತ ಹೇಳುತ್ತೆ, ಹುಟ್ಟು ಸಾವು ನೋವು ವ್ಯಕ್ತಿತ್ವ ಇವೆಲ್ಲವೂ ಭ್ರಮೆಗಳೇ. ಸಾವು ಭ್ರಮೆ, ಮರಣ ಭ್ರಮೆ ಇಲ್ಲ, ಮರಣ ವಿಶ್ವವೇ ಭ್ರಮೆ, ನಿಮ್ಮ ಜೀವನವೇ ಭ್ರಮೆ, ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಭ್ರಮೆ. ನಿನ್ನ ಜೀವನದ ಒಂದೊಂದು ಕ್ಷಣವೂ ಅನಿಶ್ಚಿತತೆಯಿಂದ ಕೂಡಿದ ಕ್ಷಣವೇ. ಯಾವ ಹಂತದಲ್ಲಿ ಬೇಕಾದ್ರೂ ಶರೀರ ಇಲ್ಲಿ ಲಯ ಹೊಂದಬಹುದು, ನಾವು ಈ ಶರೀರವನ್ನು ಬಿಟ್ಟು ಹೊರಟು ಹೋಗ್ತೀವಿ. ನಿಮಗೆ ವಿಜ್ಞಾನದ ಅರಿವಿಲ್ಲ, ಹಾಗಾಗಿ ನಾನು ಅದನ್ನ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ವಿಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಅದರಲ್ಲೂ ಇಂದಿನ ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಫಿಸಿಕ್ಸ್, ಈ ಆಸ್ಟ್ರೋಫಿಸಿಕ್ಸ್, ಈ ಮೂರನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಗೊತ್ತಾಗತ್ತೆ, ಎವ್ರಿಥಿಂಗ್ ಇಸ್ ಅನ್ ಇಲ್ಯೂಷನ್. ಈ ಭೂಮಿ ಸುಮ್ಮನೆ ನಿಂತಿದೆ ಅಂತ ನಿಮ್ಗೆ ಅನ್ನಿಸ್ತಿದೆ, ಹೌದಾ? ಇದು ಬುಗುರಿ ತರ ತಿರುಗ್ತಾ ಇದೆ. ಇದು ಯಾವ ವೇಗದಲ್ಲಿ ತಿರುಗ್ತಿದೆ ಗೊತ್ತಾ? 1 ಗಂಟೆಗೆ 65,000 ಮೈಲಿಗಳ ವೇಗದಲ್ಲಿ ತಿರುಗ್ತಾ ಇದೆ. 1 ಗಂಟೆಗೆ 65,000 ಮೈಲಿಗಳು, 1 ಸೆಕೆಂಡಿಗೆ 30 ಮೈಲಿಗಳ ವೇಗದಲ್ಲಿ ಸುತ್ತುತ್ತಾ ಇದೆ. ಸೆಕೆಂಡಿಗೆ ಅಂದ್ರೆ ನಾನು ಈ ವಾಕ್ಯ ಹೇಳಿ ಮುಗಿಸೋಷ್ಟು ಹೊತ್ತಿಗೆ 5-6 ಸೆಕೆಂಡ್ ಆಗಿದೆ. ಅದು 150-160 ಮೈಲಿ ಸುತ್ತಬಿಟ್ಟಿದೆ. ಅದು ಗೊತ್ತಾಗ್ತಿದೆಯಾ ನಮ್ಗೆ? ಇಲ್ಲ, ಭ್ರಮೆ. ಸರಿ, ಭೂಮಿ ಸುತ್ತುತ್ತಿದ್ದಾನೆ. ಯಾರು ಸುತ್ತಾ ಇದ್ದಾನೆ? ಭೂಮಿ. ಸೂರ್ಯ ಸುಮ್ಮನಿದಾನ? ಇಲ್ಲ ರೀ, ಸೂರ್ಯ ಅವನ್ ದೊಡ್ಡ ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಸೂರ್ಯ ಎಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ? ಅವನು ಮಿಲ್ಕಿ ವೇನಲ್ಲಿ, ಅವನು ಮಧ್ಯದಲ್ಲಿ ಒಂದು ಬ್ಲಾಕ್ ಹೋಲ್ ಇದೆ, ಆ ಬ್ಲಾಕ್ ಹೋಲ್ ಸುತ್ತುತ್ತಾ ಇದ್ದಾನೆ. ಅವನು ಒಂದು ಸುತ್ತಬೇಕಂದ್ರೆ ಹೆಚ್ಚು ಕಡಿಮೆ 220 ಕೋಟಿನೋ ಇನ್ನೂ ಅದಕ್ಕಿಂತ ಹೆಚ್ಚು ವರ್ಷಗಳು ಬೇಕು ಆತ ಸುತ್ತಕ್ಕ ರೀತಿ. ಇದು ಸರಿ, ಸೂರ್ಯ ಇದನ್ನ ಸುತ್ತುತ್ತಾ ಇದ್ದಾನೆ. ಯಾವುದನ್ನ? ಮಿಲ್ಕಿ ವೇ ಏನ್ ಮಾಡ್ತಾ ಇದೆ? ಮಿಲ್ಕಿ ವೇ ಆಂಡ್ರೋಮೆಡಾ ಸುತ್ತುತ್ತಿದೆ. ಆಂಡ್ರೋಮೆಡಾ ಏನ್ ಮಾಡ್ತಿದೆ? ಮಿಲ್ಕಿ ವೇ ಸುತ್ತುತ್ತಿದೆ. ಮುಂದೆ ಎಂದೋ ಒಂದ್ ದಿವಸ ಆಂಡ್ರೋಮೆಡಾ ಮತ್ತೆ ಮಿಲ್ಕಿ ವೇ 2 ಡಿಕ್ಕಿ ಹೊಡೆಯುತ್ತಂತೆ. 2 ಡಿಕ್ಕಿ ಹೊಡೆದಾಗ 2 ಗ್ಯಾಲಕ್ಸಿಗಳ ನಕ್ಷತ್ರಗಳೆಲ್ಲ ಏನಾಗುತ್ತೆ? ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ಅದು ಒಂದೇ ಆಗುತ್ತೋ ಮತ್ತೆ ಭಿನ್ನವಾಗಿ ಒಡೆದೋಗುತ್ತೋ ಗೊತ್ತಿಲ್ಲ. ಎಲ್ಲ ಡಾನ್ಸ್ ಮಾಡ್ತಿದ್ದಾವೆ ಇಲ್ಲಿ. ಪ್ರತಿಯೊಂದು ಅವು ಒಂದೊಂದು ಡಾನ್ಸ್ ಅಲ್ಲಿದೆ. ಒಂದೊಂದು ರಿದಮ್, ಒಂದೊಂದು ಶ್ರುತಿ, ಒಂದೊಂದು ಲಯ, ಒಂದೊಂದು ತಾಳ, ಎವ್ರಿಥಿಂಗ್ ಇಸ್. ಬಟ್ ನಮಗೆ ಅದು ಯಾವುದು ಅರಿವಿಗೆ? ಇದು ಭ್ರಮೆ. ಸೊ ಉನ್ನತ ಪ್ರಜ್ಞೆಯಿಂದ ಗಮನಿಸಿದಾಗ ಎಲ್ಲವೂ ಸುಳ್ಳೆ. ಇದೇ ಆಗಿದ್ದು ಶಂಕರರಿಗೆ ಕಾಶಿಯಲ್ಲಿ ಚಾಂಡಾಲನನ್ನ ಭೇಟಿ ಮಾಡಿದಾಗ. ಅವರು ಒಂದು ದಿನ ಗಂಗಾ ನದಿಯಲ್ಲಿ ಮಿಂದು ಎದ್ದು ಬರ್ತಾ ಇದ್ದಾರೆ. ಎದುರುಗಡೆಯಿಂದ ಚಾಂಡಾಲ ಬರ್ತಾನೆ. ಶಿವನೇ ಚಾಂಡಾಲನ ವೇಷವನ್ನ ಹಾಕೊಂಡು ಬಂದಿದ್ದಾನೆ. ಆತನ ಬಳಿ 4 ನಾಯಿಗಳಿವೆ. ಚಾಂಡಾಲರು ಅಂದ್ರೆ ಕೆಳಗಿನ ಹಂತದ, ಕೆಳಗಿನ ಜಾತಿಗೆ ಸಂಬಂಧಪಟ್ಟವರು. ಶಂಕರರು ಇದ್ದಂತ ಆ ಕಾಲದಲ್ಲಿ ಜಾತಿ ಭೇದ ಬಹಳವಾಗಿತ್ತು. ಕೆಳ ಹಂತದ ಜನರ ನೆರಳು ಸಹ ಬೀಳಬಾರ್ದಾಗಿತ್ತು. ಹಂಗವ್ರು ದೂರ ಹೋಗ್ಬೇಕಾಗಿತ್ತು. ಯಾವಾಗ ಚಾಂಡಾಲ ಎದುರಿಗೆ ಬಂದು ನಿಂತನೋ, ಶಂಕರರು ಹೇಳಿದ್ರು, ಗಚ್ಚ ಅಂದ್ರೆ ಅರ್ಥ, ಮೊದಲು ಇಲ್ಲಿಂದ ದೂರ ಹೋಗು ಅಂತ. ಚಾಂಡಾಲ ನಸುನಕ್ಕು ಹೇಳ್ದ, ಯಾರಿಗೆ ಹೇಳ್ತಿದ್ದೀರಿ ಗಚ್ಚ ಅಂತ? ನನ್ನ ಶರೀರಕ್ಕ?
ನನ್ನ ಶರೀರಕ್ಕೆ ನೀನು ದೂರ ಹೋಗು ಅಂತ ಹೇಳೋದಾದ್ರೆ, ನನ್ನ ಶರೀರ ಏನ್ರಿಂದ ಮಾಡಲ್ಪಟ್ಟಿದೆಯೋ ನಿಮ್ ಶರೀರನೋ ಅದೇ ಮಾಂಸ, ಮಜ್ಜೆ, ನರ, ಮೂಳೆ ಇವುಗಳಿಂದಲೇ ಮಾಡಲ್ಪಟ್ಟಿರೋದು. ನನಗೆ ಯಾಕೆ ದೂರ ಹೋಗಿ ಅಂತ ಹೇಳ್ತೀರಿ? ಹಾಗಾದ್ರೆ ಭೇದ ಎಲ್ಲಿದೆ? ಸರಿ, ಈಗ ಶರೀರದಲ್ಲಿ ಭೇದ ಇಲ್ಲ ಅಂದ್ಮೇಲೆ ನೀವು ನನ್ನ ಆತ್ಮಕ್ಕೆ ಹೇಳ್ತೀರಿ ಅಂದ್ರೆ, ನನ್ನ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ಏನಿದೆ ವ್ಯತ್ಯಾಸ? ಎರಡೂ ಆತ್ಮಗಳು ಪರಮಾತ್ಮನ ಅಂಶಗಳೇ, ಕಿಡಿಗಳೇ. ಹಾಗಾದ್ರೆ ಆತ್ಮದ ಹಂತದಲ್ಲೂ ಭೇದ ಇಲ್ಲ, ಶರೀರದ ಹಂತದಲ್ಲೂ ಭೇದ ಇಲ್ಲ. ನೀವು ಅದ್ವೈತವನ್ನ ಪ್ರಚಾರ ಮಾಡ್ತೀರಿ. ಅದ್ವೈತ ಅಂದ್ರೆ ಭಗವಂತನು ನಾನು ಇಬ್ಬರು, ಜೀವಿ ಮತ್ತೆ ಜೀವ ಮತ್ತು ದೇವ ಒಂದೇ ಅಂತ ಹೇಳ್ತೀರಿ. ಇದೇನಾ ನೀವು ಆಚರಣೆಗೆ ತಂದಿರೋದು ಅಂತ ಚಾಂಡಾಲ ಶಂಕರರನ್ನ ಕೇಳಿದ. ಶಂಕರರಿಗೆ ಆ ತರ್ಕ ವಾದವನ್ನ ಕೇಳಿ ಹಿ ವಾಸ್ ಸ್ಟನ್ಡ್ ಫಾರ್ ಎ ವೈಲ್. ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಾಗ್ಲೇ ಮನೀಷಾ ಪಂಚಕಂ 5 ಶ್ಲೋಕಗಳನ್ನ ಶಂಕರಾಚಾರ್ಯರು ಹೇಳ್ತಾರೆ. ಅದೇ ಮನೀಷಾ ಪಂಚಕಂ. ಅದರಲ್ಲಿ ಮೊದಲನೆಯ ಶ್ಲೋಕ ಏನು ಅಂದ್ರೆ, ಯಾರಿಗೆ ಪರಮಾತ್ಮ ಆತ್ಮರ ಭೇದ ತಿಳಿಯದೆ ಇಬ್ಬರು ಒಂದೇ ಎಂದು ಅನುಭವ ಪೂರ್ವಕವಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಚಾಂಡಾಲನಾಗ್ಲಿ, ಅವನು ಬ್ರಾಹ್ಮಣನಾಗ್ಲಿ, ಅವನು ನನಗೆ ಗುರು ಅಂತ ಹೇಳ್ತಾರೆ. ಯಾರು ಆತ್ಮ ಪರಮಾತ್ಮರ ಆ ಸಂಬಂಧವನ್ನ, ಆ ಅದ್ವೈತವನ್ನ ಅನುಭವ ಪೂರ್ವಕವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ನನಗೆ ಗುರು. ಅವನ್ ಚಾಂಡಾಲನೇ ಆಗ್ಲಿ, ಅವನು ಬ್ರಾಹ್ಮಣನೇ ಆಗ್ಲಿ ಅಂತ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ಅದೇ ಮೊದಲನೇ ಶ್ಲೋಕ ಅಲ್ಲಿ, ದ ವೆರಿ ಫಸ್ಟ್ ವರ್ಸ್. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಮ್ಗೆ ಆತ್ಮನ ಪರಿಚಯ ಯಾಕೆ ಆಗ್ತಿಲ್ಲ ಅಂದ್ರೆ ನಮ್ಮಲ್ಲಿರುವಂತ ತಪ್ಪು ಗ್ರಹಿಕೆ. ಇದನ್ನೇ ಶಂಕರರು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿದ್ದು. ಬ್ರಹ್ಮ ಸತ್ಯ, ಜಗತ್ತೆಲ್ಲವೂ ಮಿಥ್ಯ. ಬ್ರಹ್ಮನೊಬ್ಬನೇ ಸತ್ಯ. ಬ್ರಹ್ಮ ಅಂದ್ರೆ ಆತ್ಮ, ಆತ್ಮ ಬ್ರಹ್ಮರಿಗೆ ಭೇದ ಇಲ್ಲ, ಆತ್ಮ ಸತ್ಯ. ಎವ್ರಿಥಿಂಗ್ ಜಗತ್ತಿನ ಇಲ್ಲಿ ಇನ್ನೇನೇನು ನಿಮಗೆ ಕಾಣಿಸ್ತಿದೆಯೋ, ಏನೇನು ಕಾಣಿಸ್ತಿಲ್ವೋ ಎಲ್ಲವೂ ಮಿಥ್ಯವೇ. ಆದ್ರೆ ನಾವು ಹಿಂದೆ ಬಿದ್ದಿರೋದು ಬ್ರಹ್ಮನ ಹಿಂದೆನಾ ಇಲ್ಲ ಜಗತ್ತಿನ ಹಿಂದೆನಾ? ಜಗತ್ತಿನಲ್ಲಿರೋ ಎಲ್ಲ ವಸ್ತುಗಳ ಹಿಂದೆ ಬಿದ್ದಿದೀವಿ. ವಿಷಯ ವಸ್ತುಗಳ ಒಂದು ಆಮಿಷಕ್ಕೆ ಒಳಗಾಗ್ಬಿಟ್ಟಿದೀವಿ. ಇದನ್ನೆಲ್ಲ ಏನ್ ಗೊತ್ತಾ, ಗ್ರಂಥಗಳನ್ನ ಓದಿ ಸತ್ಸಂಗಗಳಲ್ಲಿ ಭಾಗವಹಿಸಿ ತಿಳಿದುಕೊಳ್ಳೋದು ಇದೆಯಲ್ಲ, ಈಗ ನಾನು ಹೇಳ್ತಿದ್ದೀನಿ, ನೀವು ಹೇಳ್ತಿದ್ದೀರಿ, ಇದು ಇಂಟೆಲೆಕ್ಚುಯಲ್ ನಾಲೆಜ್. ಇದು ಒಂದು ಹಂತದಲ್ಲಿ ನಿಂತು ಬಿಡುತ್ತೆ. ಇದು ಬೇಡ ಅಂತ ಹೇಳ್ತಿಲ್ಲ. ಇಂಟೆಲೆಕ್ಚುಯಲ್ ನಾಲೆಜ್ ವಿಲ್ ಟೇಕ್ ಯು ಓನ್ಲಿ ಟು ಸಮ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಸ್ವಲ್ಪ ದೂರ ಹೋಗ್ಬೋದು. ಅಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ ಇದು ನಿಮಗೆ ಪ್ರತ್ಯಕ್ಷ ಜ್ಞಾನವಾಗಬೇಕು. ಯಾವುದು? ನನಗೂ ಆ ಬ್ರಹ್ಮನಿಗೂ, ಅಂದ್ರೆ ಆತ್ಮನಿಗೂ ಬ್ರಹ್ಮನಿಗೂ ಭೇದವಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅನುಭವ ವೇದ್ಯವಾಗಬೇಕು. ಈ ಇಂಟೆಲೆಕ್ಚುಯಲ್ ನಾಲೆಡ್ಜ್ ಇದೆಯಲ್ಲ, ಇದೊಂದು ಘಟ್ಟ. ಇದನ್ನ ಮೀರಿ ನಾವು ಬೆಳಿಬೇಕು. ಈಗ ನೀವು ಪಡಿತಿರೋ ಜ್ಞಾನವೆಲ್ಲ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಏನಾಗ್ಬೇಕು? ಪ್ರತ್ಯಕ್ಷ ಜ್ಞಾನ. ಅದನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ನಮಗಾದಾಗ, ಆ ಅನುಭವ ಉಂಟಾದಾಗ, ಆ ಅನುಭವ ನಮಗ್ ದೊರಕಿದಾಗ, ಅನುಭವ ಪ್ರಜ್ಞೆ ಬಂದಾಗ ಎಲ್ಲರೂ ಒಂದೇ, ಆ ಭಗವಂತನ ಮಕ್ಕಳು, ನಾವೆಲ್ಲ ಸೋದರರು, ದ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದು ಅಂತರಂಗದಿಂದ ಮೇಲೆದ್ದಾಗ, ಅಂತಸ್ಫುರಣೆಯಾಗಿ, ಅಂತಸ್ಫೂರ್ತಿಯಾಗಿ ಆ ಒಂದು ಅನುಭವ ಸಾಕು, ಅದು ನಮ್ಮನ್ನ ಪರಿಪೂರ್ಣವಾಗಿ ಬದಲಾಯಿಸಿ ಬಿಡುತ್ತೆ. ಬಹಳ ಸಾಧಕರು ಇಂಟೆಲೆಕ್ಚುಯಲ್ ಲೆವೆಲ್ ಅಥವಾ ಬುದ್ಧಿ ಮತ್ತೆ ಹಂತದಲ್ಲೇ ಎಲ್ಲವನ್ನು ಅರ್ಥೈಸಿಕೊಂಡು ಅಲ್ಲಿ ನಿಂತು ಬಿಡ್ತಾರೆ. ಇದೇ ನಮ್ಗೆಲ್ಲ ಬಹಳ ಜನರಿಗೆ ಆಗಿರೋದು. ಅವರು ದ್ವಂದ್ವಾಸ್ತೀತ ಸ್ಥಿತಿಯನ್ನು ಬಹಳ ಸೊಗಸಾಗಿ ವರ್ಣಿಸ್ತಾರೆ. ಬಹಳ ಸೊಗಸಾಗಿ. ಇರ್ಲಿ, ನಾನು ನಿಮ್ಗೊಂದು ವರ್ಣನೆ ಕೊಡ್ತಿದ್ದೀನಿ. ನಿಮ್ಗೆ ಅದೇನಾದ್ರೂ ಸೊಗಸು ಅಂದ್ರೆ ನಾನು ಸೊಗಸಾಗಿ ವರ್ಣಿಸ್ತಾ ಇದ್ದೀನಿ, ಆದ್ರೆ ಅದರ ಅನುಭವ ನನಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇನ್ನ ಆ ಮಟ್ಟದ ಬೆಳವಣಿಗೆ ಇಲ್ಲ. ಆದ್ರೆ ಒಮ್ಮೆ ಆ ಬೆಳವಣಿಗೆ ಆಗ್ಬಿಟ್ರೆ ನಾನು ಪುನಃ ಇಂಟೆಲೆಕ್ಚುಯಲ್ ನಾಲೆಡ್ಜ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ನಾನು ಐ ವಿಲ್ ಓನ್ಲಿ ಗೋ ಫಾರ್ ಇಂಟ್ಯೂಟಿವ್ ಎಕ್ಸ್ಪೀರಿಯನ್ಸ್. ಇದು ಹೇಗೆ ಅಂತ ಅಂದ್ರೆ,
ಮನೆಯಲ್ಲಿ ಮಾಡಿರುವಂತ ಬೆಲ್ಲದ ಪಾನಕ ಕುಡಿತಾ ಇರೋನು ಯಾವತ್ತೋ ಒಂದು ದಿವಸ ಅವನಿಗೆ ಸಕ್ಕರೆ ಹಾಕಿರೋದು ಪಂಚಾಮೃತ ಬಹಳ ಚೆನ್ನಾಗಿರೋದು ಕುಡಿದ್ಬಿಟ್ನಂತೆ. ಕುಡ್ದಾದ್ಮೇಲೆ ಏನಾಯ್ತು ಅವನಿಗೆ, ಮನೆಗೆ ಬಂದು ಹೇಳ್ದ, ನೀನ್ ಮಾಡೋ ಬೆಲ್ಲದ ಪಾನಕ ಚೆನ್ನಾಗೇ ಇಲ್ಲ, ಇನ್ನು ಯಾವತ್ತೂ ನಾನು ನಿನ್ ಬೆಲ್ಲದ ಪಾನಕನ ಕುಡಿಯಲ್ಲ, ಮುಗ್ದೋಯ್ತದು. ಅವನ ಆಮೇಲೆ ಅವನು ಇನ್ನ ಎತ್ತರದ ಒಂದು ಸತ್ಯವನ್ನ ನೋಡ್ಬಿಟ್ಟ. ಅವನಿಗೆ ಇದು ಬೇಕಾಗಿಲ್ಲ. ಈಗ ಅಂತ ಅನುಭವ ವೇದ್ಯವಾದಂತ ಜ್ಞಾನ ಬೇಕು ನಮಗೆ. ವೇದಾಂತ ಅಂದ್ರೆ ಬರೀ ಜ್ಞಾನ ಪುಸ್ತಕದಲ್ಲಿ ಓದೋದು, ಅದನ್ನ ಇಂಟೆಲೆಕ್ಚುಲಿ ತಿಳ್ಕೊಳ್ಳೋದು ಅಂತ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು. ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ನೀವು ಶ್ರವಣ ಬೇಕು, ಕೇಳಬೇಕು, ಓದಬೇಕು, ಅಧ್ಯಯನ ಮಾಡ್ಬೇಕು, ತಿಳ್ಕೋಬೇಕು. ಆದ್ರೆ ಆ ಜ್ಞಾನ ಇಂಟೆಲೆಕ್ಚುಯಲ್ ನಾಲೆಡ್ಜ್ ಅದು ನಿಮ್ಮನ್ನು ಒಂದು ಹಂತದ ತನಕ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಮುಂದೆ ನೀವೇನ್ ಮಾಡ್ಬೇಕು, ಅದನ್ನ ನಿಮ್ಮ ಅಪರೋಕ್ಷ ಜ್ಞಾನವಾಗಿ ಪ್ರತ್ಯಕ್ಷ ಜ್ಞಾನವನ್ನಾಗಿ ಮಾಡ್ಕೋಬೇಕು. ಶಂಕರರು ಶಾಸ್ತ್ರೋಕ್ತವಾಗಿ ಸ್ವಜ್ಞಾನವನ್ನು ಪಡೆಯುವ ಪ್ರಯತ್ನ ಮಾಡುವುದಾದರೆ ಒಂದು ವಿಧಾನವಿದೆ. ನೀವೇ ಅಪರೋಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷ ಜ್ಞಾನವನ್ನ ಪಡೆಯೋದಾದ್ರೆ ನೋಡಿಪ್ಪ, ಒಂದು ಮಾರ್ಗ ಇದೆ. ಸಾಧನ ಚತುಷ್ಟಯಗಳಿದೆ ನಿಮ್ಮ ನಿತ್ಯ ಜೀವನದಲ್ಲಿ, ಅದನ್ನು ಅಳವಡಿಸ್ಕೊಳ್ಳಿ. ಏನದು ಸಾಧನ ಚತುಷ್ಟಯಗಳು? ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ಸಾಧನ ಚತುಷ್ಟಯಗಳು ಅನ್ನೋ ಗ್ರಂಥ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ವಾಂಗ್ಮಯದಲ್ಲಿ ಬರುತ್ತೆ. ಏನಿದು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಇದು ಶಂಕರರು ಹೇಳಿದ್ದು. ನಮ್ಮ ಜೆ ಕೃಷ್ಣಮೂರ್ತಿಗಳು ಹೇಳಿದ್ದು ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಸ್ವಲ್ಪ ಆಲ್ಟರೇಷನ್ ಇದೆ. ಈ ಷಟ್ ಸಂಪತ್ತಿ, ಸದಾಚಾರ ಎಲ್ಲ ಒಂದೇ. ಅದೇನಂದ್ರೆ ಶಮ, ದಮ, ಉಪರತಿ, ತಿತಿಕ್ಷ, ಓಕೆ, ಶ್ರದ್ಧೆ. ಈ ಆರನ್ನ ನಾವು ಸದಾಚಾರಗಳು ಅಂತ ಕರಿತೀವಿ. ಶಮ ಅಂತಂದ್ರೆ ಮಾನಸಿಕ ಪ್ರಶಾಂತತೆ, ಎಂತ ಹಂತದಲ್ಲೂ ಪ್ರಶಾಂತವಾಗಿರೋದು. ದಮ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡೋದು. ಉಪರತಿ ಅಂದ್ರೆ ಅಂತರ್ಮುಖಿ ಆಗೋದು. ತಿತಿಕ್ಷೆ ಅಂದ್ರೆ ಎಂತ ಹಂತದಲ್ಲೂ ಸಹನೆ. ಶ್ರದ್ಧೆ ಅಂದ್ರೆ ನಂಬಿಕೆ, ವಿಶ್ವಾಸ. ಸಮಾಧಾನ ಅಂತಂದ್ರೆ ಸಮತೆ, ಸಮತ್ವ ಅಥವಾ ಏಕಾಗ್ರತೆ ಅಂತಲೂ ಹೇಳ್ತಾರೆ ಕೆಲವು ಕಡೆ. ಇದು ಸದಾಚಾರ, ಸದಾಚಾರಕ್ಕೆ ಸಂಬಂಧಪಟ್ಟಂತ ಗುಣಗಳು. ಈ ಸಾಧನ ಚತುಷ್ಟಯಗಳನ್ನ ಬೆಳೆಸ್ಕೊಳ್ಳಿ. ವಿವೇಕ ಬರ್ಲಿ, ಸದಸದ್ವಿವೇಕ. ವೈರಾಗ್ಯ, ಪದಾರ್ಥ ಪ್ರಪಂಚದ ಮೇಲೆ ವೈರಾಗ್ಯ ಬರಲಿ. ಷಟ್ ಸಂಪತ್ತಿನ ಹೀಗೆ ಹೇಳಿದ ಎಲ್ಲ ಗುಣಗಳನ್ನು ಅಳವಡಿಸ್ಕೊಳ್ಳಿ. ಮುಮುಕ್ಷತ್ವ, ನಾನು ಮೋಕ್ಷವನ್ನು ಹೊಂದಬೇಕು, ಭಗವಂತನ ದರ್ಶನ ಹೊಂದಬೇಕು ಅನ್ನೋ ತೀವ್ರ ಆಶೆಯನ್ನ ಬೆಳೆಸ್ಕೊಳ್ಳಿ. ಇದನ್ನ ಬೆಳೆಸ್ಕೊಳ್ತಾ ಇರುವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಜ್ಞಾನದ ಹಾದಿಯಲ್ಲಿ ಮುಂದೆ ಹೋದಾಗ ಶ್ರವಣ, ಮನನ, ನಿಧಿಧ್ಯಾಸನ, ಈ ಮೂರು ಭಾಗಗಳನ್ನ ಅನುಸರಿಸಿ 3 ಹಂತಗಳಲ್ಲಿ ಮುಂದೆ ಹೋಗಿ. ಶ್ರವಣ, ಸತ್ಸಂಗಗಳನ್ನ ಅಟೆಂಡ್ ಮಾಡಿ, ಸದ್ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಳಿ, ಸದ್ವಿಚಾರಗಳ ಅಧ್ಯಯನ ಸ್ವಾಧ್ಯಾಯವನ್ನ ಮಾಡಿ, ಜ್ಞಾನವನ್ನ ಪಡೀರಿ. ಕಾರಣ ಮೊಟ್ಟ ಮೊದಲನೆಯದು ಮಾಹಿತಿಯ ಕೊರತೆನೂ ಇದೆ. ನಮಗೆ ಮಾಹಿತಿ ಬೇಕು. ಆ ಮಾಹಿತಿ ನಮ್ಮಲ್ಲಿ ಜ್ಞಾನವಾಗಿ ಬೆಳಿಬೇಕು. ಆದ್ರೆ ಆ ಜ್ಞಾನ ನಮ್ಮಲ್ಲಿ ಅಹಮ್ಮನ್ನ ಉಂಟು ಮಾಡಬಾರ್ದು. ಯಾವಾಗ ಆ ಜ್ಞಾನ ಅಹಮ್ಮನ್ನ ಉಂಟು ಮಾಡೋದಿಲ್ಲೋ, ಒಂದಲ್ಲ ಒಂದು ದಿವಸ ಆ ಜ್ಞಾನ ವಿಸ್ಡಮ್, ಬುದ್ಧಿಯಾಗಿ ಪರಿವರ್ತನೆ ಹೊಂದುತ್ತೆ. ಯಾರು ಪಾಂಡಿತ್ಯದಲ್ಲಿ ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರು ಎಲ್ಲಿದಾರೋ ಅಲ್ಲಿ ನಿಂತು ಬಿಡ್ತಾರೆ. ಪಾಂಡಿತ್ಯ ಹೊರೆಯಾಗಬಾರ್ದು. ಪಾಂಡಿತ್ಯ ಸೇವೆಗೆ ಬಳಸೋಕೆ ಬೇಕಾದಂತಹ ಒಂದು ಉಪಕರಣವಾಗಬೇಕು. ಅದನ್ನ ಆ ರೀತಿ ಬಳಸ್ಕೋಬೇಕಾಗತ್ತೆ. ಅದಕ್ಕೆ ಶ್ರವಣ ಅಂತ ಅಂದ್ರೆ ಮಹಾ ಗ್ರಂಥಗಳನ್ನ ಓದಿ. ಯಾರು ಹೇಳ್ತಾರೆ ನಿಮ್ಗೆ ಯಾವ ಗ್ರಂಥಗಳನ್ನ ಓದಬೇಡಿ ಅಂತ? ಜಗತ್ತಿನಲ್ಲಿ ಸಾಕಷ್ಟು ಜ್ಞಾನ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿದೆ. ನಿಮ್ ನಿಜ ಜೀವನದ ಅನುಭವಗಳಿಂದ ಸಹ ನೀವು ಜ್ಞಾನವನ್ನ ಪಡಿಬಹುದು. ಪ್ರತಿಯೊಂದನ್ನು ಪರಿಶೀಲಿಸಿ ಗಮನಿಸಿ ನೋಡಿ. ಅವ್ರು ಹೇಳ್ತಾರೆ ಶಂಕರರು, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮೇವ ಬ್ರಹ್ಮನ್, ಸರ್ವಂ ಖಲ್ವಿದಂ ಬ್ರಹ್ಮನ್, ಪ್ರಜ್ಞಾನಾಂ ಬ್ರಹ್ಮನ್. ಇದೆಲ್ಲ ಮಹಾವಾಕ್ಯಗಳು. ಎಷ್ಟು ಜನಕ್ಕೆ ಗೊತ್ತು ಉಪನಿಷತ್ತುಗಳಲ್ಲಿರೋ ಮಹಾವಾಕ್ಯಗಳು? ಕೈ ಎತ್ತಿ. ಅಹಂ ಬ್ರಹ್ಮಾಸ್ಮಿ, ಅಯಮೇವ ಬ್ರಹ್ಮನ್, ಪ್ರಜ್ಞಾನಾಂ ಬ್ರಹ್ಮನ್, ಸರ್ವಂ ಕಲ್ವಿದಂ ಬ್ರಹ್ಮನ್, ಅಯಮಾತ್ಮ ಬ್ರಹ್ಮನ್. ಇವೆಲ್ಲ ದೊಡ್ಡ ತತ್ವಮಸಿ. ಇವೆಲ್ಲ ಇವುಗಳನ್ನ ಮಹಾವಾಕ್ಯಗಳು ಅಂತ ಕರೀತಾರೆ ಉಪನಿಷತ್ತುಗಳಲ್ಲಿ. ಈ ಮಹಾವಾಕ್ಯಗಳನ್ನ ಅರಿತುಕೊಳ್ಳಿ, ಅಧ್ಯಯನ ಮಾಡಿ. ಇದು ಸರಿಯಾದ ಜ್ಞಾನವನ್ನ ಹೊಂದಬೇಕು ಅಂದ್ರೆ, ಇಂಥ ಜ್ಞಾನವನ್ನ ಹೊಂದಿದ್ರೆ ಗೊತ್ತಾಗತ್ತೆ ನಿಮಗೆ ಅದ್ವೈತ ಅಂದ್ರೆ ಏನು ಅಂತ. ಸತ್ಯದ ಅರಿವ
ಬರುತ್ತೆ. ಒಬ್ಬ ಒಳ್ಳೆ ಗುರುವನ್ನ ಇಟ್ಕೊಳ್ಳಿ ಅಂತ ಅಂತಾರೆ. ಮನನ ಅಂತ ಅಂದ್ರೆ ನೀವು ಏನನ್ನ ಶ್ರವಣ ಮಾಡಿದ್ರೋ, ಏನನ್ನ ಸ್ವಾಧ್ಯಾಯ ಅಥವಾ ಅಧ್ಯಯನ ಮಾಡಿದ್ರೋ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಗಾಗ ಚಿಂತನೆ ಮಾಡಿ. ಈಗ ಈ 4 ದಿನಗಳ ಯಾವ ಒಂದು ಸರಣಿ ಉಪನ್ಯಾಸಗಳು ಜರುಗಿದೆಯೋ, ಎಂತೆಂತಹ ಉನ್ನತವಾದಂತಹ ವಿಚಾರಗಳು, ವಿಷಯಗಳು, ಇವುಗಳನ್ನ ತತ್ವಗಳನ್ನೆಲ್ಲ ನೀವು ಗ್ರಹಿಸುತ್ತಿದ್ದೀರೋ, ಇದನ್ನ ಇಲ್ಲಿ ಕೇಳಿ ಇಲ್ಲಿ ಬಿಡೋದಲ್ಲ. ಇದನ್ನ ಬ್ಯಾಕ್ ಬರ್ನರ್ ಆಫ್ ಯುವರ್ ಮೈಂಡ್, ನಿಮ್ಮ ಮನಸ್ಸಿನ ಬ್ಯಾಕ್ ಬರ್ನರ್ ಅಂದ್ರೆ ಹಿಂದಿನ ಅಂಗಳದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಶೇಖರಿಸಿಟ್ಕೊಂಡು ಹೋಗಿ ನಿಮ್ಗೆ ಸಮಯ ಸಿಕ್ಕಾಗೆಲ್ಲ ಏನ್ ಮಾಡಿ, ನೀವು ಅದನ್ನ ಮೆಲುಕು ಹಾಕ್ತಾ ಇರಿ. ನೀವು ಇಲ್ಲೇ ಮೆಲುಕು ಹಾಕ್ಬೇಕಂತಿಲ್ಲ. ನಾನು PUC ಓದೋವಾಗ ನನ್ನೊಂದು ಅಭ್ಯಾಸವೋ ದುರಭ್ಯಾಸವೋ ಗೊತ್ತಿಲ್ಲ, ನಿಮ್ಮ ಹತ್ರ ಇವತ್ತು ಹೇಳ್ತೀನಿ. ಫಸ್ಟ್ PU ಸೆಕೆಂಡ್ PU ಟೈಮ್ನಲ್ಲಿ ತುಂಬಾ ಸ್ಟ್ರೆಸ್ ಇತ್ತು, ಒಳ್ಳೆ ಮಾರ್ಕ್ಸ್ ಬರಬೇಕು, ಮೆಡಿಕಲ್ ಸೀಟ್ ತಗೋಬೇಕು ಅಂತ. ಎಲ್ಲೆಲ್ಲಿ ಓದ್ತಾ ಇದ್ದೆ ಗೊತ್ತಾ? ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ. ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಓದೋದು ಅಂದ್ರೆ ಅರ್ಥ ಏನಂದ್ರೆ, ಓದೋದು ಅಂತಂದ್ರೆ ಮೆಲ್ಕ್ ಹಾಕೋದು ಕುತ್ಕೊಂಡಲ್ಲಿ. ಪುಸ್ತಕ ಇಟ್ಕೊಂಡು ಓದೋದು ಅಂತ ಅಲ್ಲ. ನಾನು ಏನ್ ಓದಿದ್ದೀನೋ ಅದನ್ನ ಕುಳಿತುಕೊಂಡು ಮೆಲ್ಕ್ ಹಾಕೋದು. ಬಸ್ಸಲ್ಲಿ ಕುಳಿತುಕೊಂಡು ಹೋಗ್ತಾ ಇರ್ತೀನಿ, ಅದನ್ನ ಮೆಲ್ಕ್ ಹಾಕ್ತಾ ಇರೋದು. ಮೆಲ್ಕ್ ಹಾಕೋದು ಅಂದ್ರೆ ಹೇಗೆ ಅಂದ್ರೆ, ಈ ಎಮ್ಮೆ ಹಸುಗಳೆಲ್ಲ ನೋಡಿದೀವಿ, ಅವು ಹುಲ್ಲನ್ನ ತಿಂದಾದ್ಮೇಲೆ ಬೇಗ ಬೇಗ ತಿಂದ್ಬಿಡ್ತವೆ. ಆಮೇಲೆ ಆರಾಮಾಗಿ ಮಲ್ಕೊಂಡು ತಿಂದಿರೋದನ್ನೆಲ್ಲ ಏನ್ ಮಾಡುತ್ತದೋ ಬಾಯಿಗೆ ತಗೊಂಡು ಬಂದು ಪದೇ 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 ಅದನ್ನ ಏನ್ ಮಾಡುತ್ತೆ, ಕಚ್ಚಿ ಅದರ ಸಾರವನ್ನ ಹೀರ್ತಾ ಇರುತ್ತೆ. ನಾವು ಹಾಗೆ ಮಾಡ್ಬೇಕು. ಓದಿದಂತಹ ತಿಳ್ಕೊಂಡಂತ ವಿಷಯಗಳನ್ನ ಆಗಾಗ ಚಿಂತನೆಗೆ ತಂದು ಅವುಗಳನ್ನ ಮನನ ಮಾಡಬೇಕು. ಮನನ ಮಾಡಿದಾಗ ಅದು ನೆನಪಿನ ಅಂಗಳದಲ್ಲಿ ಉಳಿಯುತ್ತೆ. ಈ ಹಂತ ಏನಾಗತ್ತೆ ಅಂತಂದ್ರೆ, ಚಿಂತನೆಯ ಮೂಲಕ ಪದೇ ಪದೇ ಅದರ ಬಗ್ಗೆ ಚಿಂತನೆ ನಡೆಸಿದಾಗ ಒಂದು ಗಟ್ಟಿ ನಂಬಿಕೆಯಾಗಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಮತ್ತೆ ಅದು ನಿಮಗೆ ಸಹಾಯಕವಾಗುತ್ತದೆ. ಬಾಹ್ಯದಿಂದ ಸ್ವೀಕರಿಸಿದ್ದ ಆ ಜ್ಞಾನ ಮನನದ ನಂತರ ಆಂತರಿಕವಾಗಿ ಅರ್ಥೈಸಲ್ಪಡುತ್ತೆ. ಆಂತರಿಕವಾಗಿ ಅರ್ಥ ಮಾಡ್ಕೊಳ್ತೀರಿ. ಒಂದು ಹಂತದ ಅರ್ಥವಾಗಿ, ಒಂದು ಹಂತದ ಒಂದು ಪರಿಜ್ಞಾನವಾಗಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೆ ಮನನ ಬಹಳ ಮುಖ್ಯ. ಈಗ ನೀವು ಹಿಂತಿರುಗಿ ಹೋದ ಮೇಲೂ 1 ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 6 ತಿಂಗಳಾಗ್ಲಿ, ಇದ್ದಕ್ಕಿದ್ದ ಹಾಗೆ ನೀವೇನ್ ಮಾಡ್ಬೇಕು, ಇಂಥ ಕೆಲವು ವಿಷಯಗಳನ್ನ ನೆನಪು ಮಾಡ್ಕೊಳ್ತಾ ಇರ್ಬೇಕು. ನೀವು ಹೆಚ್ಚು ನೆನಪು ಮಾಡ್ಕೊಂಡ್ರೆ ಹೆಚ್ಚು ನ್ಯೂರಲ್ ಸರ್ಕ್ಯೂಟ್ಸ್ ತಯಾರಾಗತ್ತೆ. ಮೆದುಳಿನಲ್ಲಿ ನರಗಳ ಸರ್ಕ್ಯೂಟ್ಗಳು, ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ನರದ ಸರ್ಕ್ಯೂಟ್ ತಯಾರಾಗತ್ತೆ. ಆ ನರದ ಸರ್ಕ್ಯೂಟ್ ಬದುಕಿರ್ಬೇಕಾದ್ರೆ ಆಗಾಗ ಆ ನರದ ಸರ್ಕ್ಯೂಟ್ ನಲ್ಲಿ ಏನಾಗ್ಬೇಕು, ಕರೆಂಟು ಪಾಸ್ ಆಗ್ಬೇಕು. ಅದು ಪಾಸ್ ಆಗ್ಬೇಕಂದ್ರೆ ನೀವು ಅದನ್ನ ಆಗಾಗ ಏನ್ ಮಾಡ್ಬೇಕು, ನೆನಪು ಮಾಡ್ಕೊಂಡಂಗೆಲ್ಲ ಸರ್ಕ್ಯೂಟ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸರ್ಕ್ಯೂಟ್ ನಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಬಳಸಲಿಲ್ಲ, ಇದನ್ನ ಮನನ ಮಾಡಲಿಲ್ಲ ಅಂತಂದ್ರೆ ಅದು ಹೋಗುತ್ತೆ. 3ನೇದು ನಿಧಿಧ್ಯಾಸನ ಅಂದ್ರೆ ಅರ್ಥೈಸಿಕೊಂಡ ವಿಚಾರವನ್ನು ಧ್ಯಾನಕ್ಕೆ ವಸ್ತುವಾಗಿ ತೆಗೆದುಕೊಳ್ಳೋದು. ಇದನ್ನೇ ನಾನು ಮೊನ್ನೆ ಮಾಡಿದ್ದು. ಯದ್ಭಾವಂ ಅದನ್ನ ಚಿಂತನೆ ಮಾಡಿ ಅಂತ ಹೇಳಿದ್ನಲ್ಲ. ಯಾಕೆಂದ್ರೆ ಅದು ನಿಧಿಧ್ಯಾಸನ, ಅದು ಕಂಟೆಂಪ್ಲೇಟಿವ್ ಮೆಡಿಟೇಷನ್ ಅಂತ ಹೇಳ್ತೇವೆ ನಾವು. ನಿಧಿಧ್ಯಾಸನಕ್ಕೆ ತಕ್ಕೊಂಡಾಗ ಏನಾಗತ್ತೆ, ಅದು ಬರೀ ವಿಚಾರವನ್ನು ಒಂದು ಜೀವಿಸಿದ ಸತ್ಯವನ್ನಾಗಿ ಮಾಡುತ್ತದೆ. ಎ ಲೈವ್ ಟ್ರೂತ್. ಇಟ್ ಈಸ್ ಎ ಲೈವ್ ಟ್ರೂತ್. ಈಗ ಯದ್ಭಾವಂ ತದ್ಭವತಿ ಅನ್ನೋದನ್ನ ನೀವು 1-2-3 ಬಾರಿ ಧ್ಯಾನಕ್ಕೆ ವಸ್ತುವಾಗಿ ತಗೊಂಡು ಧ್ಯಾನ ಮಾಡಿಬಿಟ್ರೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ, ನೀವು ಅದರ ಅನುಭವವನ್ನೇ ಹೊಂದಿರ್ತೀರಿ. It will be a live experience for you because you have contemplated on it in a meditative posture, in a meditative mindset. ನೀವು ಅದನ್ನ ಮಾಡಿದಿರಿ. ಅದು ನಿಮಗೆ ಒಂದು ರೀತಿಯಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ತರ ಆಗ್ಬಿಡುತ್ತೆ. ಇಷ್ಟು ಹೇಳ್ತಾ, ಅದ್ವೈತ ವೇದಾಂತದ ಪ್ರಕಾರ ಜೀವನ್ಮುಕ್ತಿ ಹೊಂದಲಿಕ್ಕೆ 3 ಹಂತಗಳಿವೆ. ಅದನ್ನ ತಿಳಿಸಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡದಂತೆ, ಅದ್ವೈತ ವೇದಾಂತ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ 3 ಹಂತಗಳನ್ನ ಕೊಡುತ್ತೆ. ಮೊದಲನೆಯದು ಸ್ವರೂಪ ಅನುಸಂಧಾನಂ, 2ನೇದು ಉಪಾಧಿ ತಿರಸ್ಕಾರಂ, 3ನೇದು ಸ್ವರೂಪ ಅವಸ್ಥಾನಂ. ನಾಮಕ ಮಾಡ್ಕೊಳ್ಳಿ. ಮೊದಲನೇದು ಯಾವುದು? ಸ್ವರೂಪ ಅನುಸಂಧಾನಂ.
ಎರಡನೇದು ಯಾವುದು? ಉಪಾಧಿ ತಿರಸ್ಕಾರಂ. ಮೂರನೇದು ಯಾವುದು? ಸ್ವರೂಪ ಅವಸ್ಥಾನಂ ಅಂತ. ಏನು ಮೊದಲನೇದು? ಇಲ್ಲೇ ಪ್ರಾರಂಭ ಆಗೋದು ಸಾಧಕನ ಒಂದು ಪ್ರಯಾಣ ಅಂತ ಅವರ ಅರ್ಥ. ಇರ್ಲಿ, ಇದ್ರಲ್ಲಿ ಅವ್ರು ಹೇಳ್ತಾರೆ, ಸಮಾಜ ನನಗೆ ಹಲವಾರು ಲೇಬಲ್ಗಳನ್ನ, ಸ್ಟಿಕ್ಕರ್ಗಳನ್ನ ಏನ್ ಮಾಡಿದೆ? ಹಚ್ಚಿಬಿಟ್ಟಿದೆ. ಆ ಲೇಬಲ್ಗಳ ಮುಖಾಂತರ ನಾನು ಯಾರು ಅಂತ ಗುರುತಿಸುತ್ತೆ. ನನ್ನ ಸ್ಟೂಡೆಂಟ್ಸ್ಗೆ ನಾನು ಟೀಚರು, ನನ್ನ ಮಗಳಿಗೆ ನಾನು ತಂದೆ, ನಿಮಗೆ ನಾನೊಬ್ಬ ಸ್ಪೀಕರ್, ನನ್ನ ಹೆಂಡತಿಗೆ ನಾನು ಹಸ್ಬೆಂಡ್. ಆಕೆ ಏನ್ ಮಾಡಿದಾಳೆ? ನನಗೆ ಈಸ್ ಮೈ ಹಸ್ಬೆಂಡ್ ಅಂತ ಸ್ಟಿಕ್ಕರ್ ಹೊಡೆದಿದ್ದಾಳೆ. ನೀವೇನ್ ಮಾಡಿದ್ದೀರಿ? ನನಗೆ ಉಪನ್ಯಾಸಕ ಅಂತ ಒಂದು ಸ್ಟಿಕ್ಕರ್ ಹೊಡೆದಿದ್ದೀರಿ. ನನ್ನ ಮಗಳೇನ್ ಮಾಡಿದಾಳೆ? ನಮ್ಮ ಅಪ್ಪ ಇವನು ಅಂತ ಒಂದು ಸ್ಟಿಕ್ಕರ್ ಹೊಡೆದಿದ್ದಾಳೆ. ಎಷ್ಟು ಸ್ಟಿಕ್ಕರ್ಗಳು, ಸ್ಟಿಕ್ಕರ್ಗಳ ಮೇಲೆ ಸ್ಟಿಕ್ಕರ್ಗಳು, ಸ್ಟಿಕ್ಕರ್ಗಳ ಮೇಲೆ ಸ್ಟಿಕ್ಕರ್ಗಳು ಬಿದ್ದು ನನ್ನ ವ್ಯಕ್ತಿತ್ವ ಏನಾಗಿದೆ? ಹಲವಾರು ರೀತಿಗಳಲ್ಲಿ ಹರಿದು ಹಂಚು ಹೋಗ್ಬಿಟ್ಟಿದೆ. ಈಗ ಈ ಸ್ಟಿಕ್ಕರ್ಗಳನ್ನೆಲ್ಲ ನಾನು ತೆಗಿಬೇಕು. ಜನ ಹಚ್ಚಿರೋ ಸ್ಟಿಕ್ಕರ್ಗಳು ಒಂದಷ್ಟಾದ್ರೆ ನಾನೇ ಹಚ್ಕೊಂಡಿರೋ ಸ್ಟಿಕ್ಕರ್ಗಳು ಒಂದಷ್ಟಿದೆ. ನಾನೇ ಹಂಚ್ಕೊಂಡಿದ್ದೀನಿ. ನಾನು ದೊಡ್ಡ ಉಪನ್ಯಾಸಕ, ಇದು ನಾನು ಹಂಚ್ಕೊಂಡಿರೋದು. ನಾನು ಬಹಳ ಸುರಸುಂದರ ಅಂಗ, ಇನ್ನೊಂದು ಸ್ಟಿಕ್ಕರ್. ಓಕೆ, ನಾನು ಬಹಳ ದೊಡ್ಡ ಉತ್ತಮ ವ್ಯಕ್ತಿ, ಇನ್ನೊಂದು ಸ್ಟಿಕ್ಕರ್. ನಾನು ಹಚ್ಕೊಂಡಿರೋ ಸ್ಟಿಕ್ಕರ್ಗಳೇ 100 ಜನ ಹಚ್ಚಿರೋ ಸ್ಟಿಕ್ಕರ್ಗಳು 1000. ಇದೆಲ್ಲ ಗುರುತಿನ ಚೀಟಿಗಳು. ಇದನ್ನೆಲ್ಲ ಏನ್ ಮಾಡ್ಬೇಕು? ನಾನು ತೆಗೆದು ರದ್ದಿಗೆ ಬಿಸಾಕ್ಬೇಕು. ಯಾಕೆಂದ್ರೆ ಇದ್ಯಾವುದು ನಾನಲ್ಲ. ನಾನು ಸತ್ತಾಗ ಯಾರು ಇವನೊಬ್ಬ ಸ್ಪೀಕರ್ ಸತ್ತೋಗಿದ್ದಾನೆ ಅನ್ನಲ್ಲ, ಅವನೊಬ್ಬ ಮನುಷ್ಯ ಸತ್ತೋಗಿದ್ದಾನೆ, ಹೆಣ ಆಗಿದ್ದಾನೆ ಅಂತಾರೆ. ಸ್ಟಿಕ್ಕರ್ಗಳೆಲ್ಲ ಅಳಿಸೋಗುತ್ತೆ ಅಲ್ಲಿಗೆ. ಅದು ತಾತ್ಕಾಲಿಕ. ಜಾತಿ, ಲಿಂಗ, ಪಂಗಡ, ಬುಡಕಟ್ಟು, ಹೆಸರು, ಗೋತ್ರ, ಸತ್ತ ಹೆಣಕ್ಕೆ ಏನಿದೆ? ಯಾವುದೂ ಇಲ್ಲ. ಅದಕ್ಕೆ ಬದುಕಿದ್ದಾಗ್ಲೇ ನಾವೇನಾಗ್ಬೇಕು? ಆ ಹೆಣದ ತರ ಯಾವ ಗುರುತು ಇರಬಾರ್ದು. ಆ ಗುರುತಿನ ಚೀಟಿಗಳನ್ನೆಲ್ಲ ಕಿತ್ತಾಕ್ಬೇಕು. ಅದೇ ಮೊದಲನೇ ಸ್ವರೂಪ ಅನುಸಂಧಾನಂ. ನೀನ್ ಇದ್ಯಾವುದು ಅಲ್ಲಪ್ಪ, ಈ ಗುರುತಿನ ಚೀಟಿಗಳನ್ನ ಕಿತ್ತಾಕು, ನೀನು ಆತ್ಮಸ್ವರೂಪಿ, ಅದನ್ನ ಅರ್ಥ ಮಾಡ್ಕೊ. ಎರಡನೇದು ಉಪಾಧಿ ತಿರಸ್ಕಾರಂ. ಉಪಾಧಿ ತಿರಸ್ಕಾರಂ ಅಂದ್ರೆ, ಉಪಾಧಿ ಅಂದ್ರೆ ನಾನು ಬಹಳ ಮೊದಲನೇ ತರಗತಿಯಿಂದ ಹೇಳ್ತಾ ಇದ್ದೀನಿ. ಉಪಾಧಿ ಅಂದ್ರೆ ನಾವು ಸುತ್ತಲೂ ಸೃಷ್ಟಿ ಮಾಡ್ಕೊಂಡಿರೋ, ಆತ್ಮದ ಸುತ್ತಲೂ ಸೃಷ್ಟಿ ಮಾಡ್ಕೊಂಡಿರೋ ಆವರಣಗಳು. ಓಕೆ, ಈ ಶರೀರವೇ ಉಪಾಧಿ. ಸ್ಥೂಲ ಶರೀರ, ಕಾಮ ಶರೀರ, ರೂಪ ಶರೀರ, ಅರೂಪ ಮನೋ ಶರೀರ, ಇವೆಲ್ಲ ಉಪಾಧಿಗಳು. ಇದರಲ್ಲಿ ಎಲ್ಲ ಗುರುತಿನ ಚೀಟಿಗಳೆಲ್ಲ ತುಂಬಿಕೊಂಡಿರೋದು ನನಗೆ. ಈಗ ನಾನೇನ್ ಮಾಡ್ಬೇಕು? ಉಪಾಧಿ ತಿರಸ್ಕಾರಂ ಅಂತಂದ್ರೆ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅನ್ನೋ ವಿವೇಚನೆ ಬೇಕು. ಇದನ್ನೇ ಸದಸದ್ವಿವೇಕ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಅನಂತ, ಯಾವುದು ಶಾಂತ, ಇದೆಲ್ಲ ನಮ್ಗೆ ನಮ್ಮ ಪರಮಗುರು ಚರಣ ಸನ್ನಿಧಿಯಲ್ಲಿ ಮೊದಲನೇ ಸಾಧನವೇ ಹೇಳುತ್ತೆ. ಒಂದು ಸದ್ವಿವೇಕವನ್ನ ಬೆಳೆಸ್ಕೊಂಡ್ರೆ ನಾನು ಅನಾತ್ಮವನ್ನೆಲ್ಲ ಕಿತ್ತೆಸಿದ್ದೀನಿ. ಇದು ನಾನಲ್ಲ, ಇದು ನಾನಲ್ಲ ಅಂತ ತ್ಯಜಿಸುತ್ತಾ ಹೋಗ್ತಾನೆ. ಇದನ್ನೇ ಅವ್ರು ಹೇಳ್ತಾರೆ, ಈರುಳ್ಳಿ ಸಿಪ್ಪೆ ಸುರಿದಂತೆ ಸುಲಿಯುವುದು. ಆತ್ಮನು ಅನಾತ್ಮದ ಆವರಣಗಳ ಒಳಗೆ ಉಪಸ್ಥಿತನಿದ್ದಾನೆ ಅನ್ನೋ ಅರಿವು ನಮಗಿರ್ಬೇಕು. ಆ ಆವರಣಗಳನ್ನ ಕಳಚುತ್ತಾ ಒಂದು ಹಂತ ಬರುತ್ತೆ. ಆ ಹಂತದಲ್ಲಿ ಇನ್ನ ಕಳಚಲಿಕ್ಕೆ ಯಾವ ಆವರಣವೂ ಇರುವುದಿಲ್ಲ. ಆಗ ನನ್ನ ಸತ್ಯ ಸ್ವರೂಪದ ಒಂದು ದರ್ಶನವಾಗುತ್ತೆ. ಆದ್ರೆ ಎಲ್ಲ ಕಳಿಸ್ತೀರಿ ನೀವು. ಮತ್ತೊಂದು ಘಟ್ಟ ಇದೆ, ಸ್ವರೂಪ ಅವಸ್ಥಾನಂ. ಸ್ವರೂಪ ಅವಸ್ಥಾನಂ ಅಂದ್ರೆ ಅವಾಯ್ಡಿಂಗ್ ಇನ್ ದ ಸೆಲ್ಫ್ ಅಂತ ಹೇಳ್ತೇವೆ. ಏನದು ಅವಾಯ್ಡಿಂಗ್ ಇನ್ ದ ಸೆಲ್ಫ್ ಅಂದ್ರೆ? ಇದು ದ್ವಂದ್ವಗಳನ್ನ ಮೀರಿದ ನಿರ್ದ್ವಂದ್ವದ ಸ್ಥಿತಿ, ಅದ್ವೈತದ ಸಾಕ್ಷಾತ್ಕಾರ. ಎಲ್ಲ ಉಪಾಧಿಗಳನ್ನ ನೀವು ಕಿತ್ತು ಎಸೆದ ನಂತರ ಏನಾಗುತ್ತೆ ಗೊತ್ತಾ? ಅಬ್ಸರ್ವರು ನೀವೇ, ಅಬ್ಸರ್ವ್ಡು ನೀವೇ, ಅಬ್ಸರ್ವೇಷನ್ನು ನೀವೇ. ಗಮನಿಸುವವನು ನೀವೇ, ಗಮನಿಸುತ್ತಿರುವ ವ್ಯಕ್ತಿಯು ಅಥವಾ ವಸ್ತುವು ನೀವೇ, ಗಮನಿಸುವ ಕ್ರಿಯೆಯು ನೀವೇ. ಅಲ್ಲಿ ದ್ವೈತ ಮುಗ್ದೋಯ್ತು.
There is no observer and observed. The observer is the observed and the observed is the observer. ಅಲ್ಲಿ ದ್ವಂದ್ವ ಪೂರ್ತಿ ಮುಗಿತು, ನಿರ್ದ್ವಂದ್ವದ ಸ್ಥಿತಿ ಉಂಟಾಯ್ತು. ಅದನ್ನೇ ಸ್ವರೂಪ ಅವಸ್ಥಾನಂ ಅಂತ ಹೇಳ್ತಾರೆ. ಆಗ ಮಾಂಡೂಕ್ಯ ಉಪನಿಷತ್ತು ಹೇಳುವ ಹಾಗೆ ಅಯಮಾತ್ಮ ಬ್ರಹ್ಮನ್, the self is the Brahman, the self is the over self. ಆತ್ಮನೇ ಪರಮಾತ್ಮ ಅನ್ನೋ ಅರಿವು ಉಂಟಾಗತ್ತೆ. ಕಾರಣ ಅಲ್ಲಿ ಉಳಿದಿರೋದು ಆತ್ಮ ಒಂದೇ. ಈಗ ಉಪ್ಪಿನ ಗೊಂಬೆಗೆ ನಾನೇ ಈ ಸಾಗರ ಅಂತ ಅರ್ಥ ಆಗಿದ್ದು ಯಾವಾಗ? ಅದ್ರ ದೇಹ ಎಲ್ಲ ಏನ್ ಮಾಡ್ತದೋ ಕಳ್ಕೊಳ್ತು. ಅದ್ರ ರೂಪ ಆಕಾರಗಳನ್ನೆಲ್ಲ ಕಳ್ಕೊಂಡ ಮೇಲೆ ನಾನು ಬೇರೆ ಯಾರು ಅಲ್ಲ, ನಾನು ಈ ಸಾಗರವೇ ಅಂತ ಅದಕ್ಕೆ ಅರ್ಥ ಆಯ್ತು. ಈಗ ಅಂತ ಒಂದು ಸ್ಥಿತಿಯನ್ನ ಮಾಂಡೂಕ್ಯ ಉಪನಿಷತ್ ಹೇಳತ್ತೆ. ಸೊ ಅಯಂ ಆತ್ಮ ಬ್ರಹ್ಮ ಇದನ್ನು ವಿವರಿಸ್ತಾ ನಾನು ಒಮ್ಮೆ ಒಂದು ಲೆಕ್ಚರ್ ಕೊಟ್ಟಿದ್ದೆ ಬಹಳ ಹಿಂದೆ, 12 ವರ್ಷದ ಹಿಂದೆ. ಇನ್ನೂ ಮೊದಲು ಸುಕೃಷ್ಣಮೂರ್ತಿಗಳಿದ್ದಾಗ ಮೆಡಿಟೇಷನ್ ಸ್ಟಡಿ ಸರ್ಕಲ್ ಅಲ್ಲಿ ಅದರ ಟೈಟಲ್ ಏನಂದ್ರೆ ಲೂಸ್ ಯುವರ್ ಸೆಲ್ಫ್ ಟು ಗೇನ್ ಯುವರ್ ಸೆಲ್ಫ್. Please, I repeat it. Lose yourself to gain yourself. ಅಂದ್ರೆ ಅರ್ಥ, ನಿನ್ನನ್ನ ನೀನು ಕಳೆದುಕೋ, ಆಗ ನೀನು ನಿನ್ನನ್ನು ಪಡೆದುಕೊಳ್ಳುತ್ತೀಯೇ. ಯಾವ್ದನ್ನು ಕಳ್ಕೋಬೇಕು? ಇವಾಗ ಇದನ್ನೇ ಹೇಳಿದ್ದು, ಕಳ್ಕೊಳ್ಳೋದು ಯಾವುದು? ನಾನು ಎಂಬುದು. ಈ ಉಪಾಧಿಗಳನ್ನೇನೇನು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಈ ಉಪಾಧಿಗಳನ್ನೆಲ್ಲ ಏನ್ ಮಾಡ್ಬೇಕು? ಕಳ್ಕೋಬೇಕು. ಆಗ ನಾನು ನನ್ನನ್ನು ಪಡಿತೀನಿ. ಯಾರು ನಾನು? ಮೂಲತಃ ನಾನು ಆತ್ಮಸ್ವರೂಪಿ. ಯಾವಾಗ ಉಪಾಧಿಗಳನ್ನ ಕಳಚಾಕ್ತೀನೋ ಆಗ ನಾನು ನನ್ನನ್ನು ಪಡ್ಕೊಳ್ತೇನೆ. ಅದೇ ಆ ತತ್ವವೇ ಇಲ್ಲಿ ಬರ್ತಾ ಇರೋದು. ಈ ಮಾರ್ಗದಲ್ಲಿ ಪ್ರತಿ ಹಂತವೂ ಸಾಧಕನನ್ನ ಮಾಯೆಯಿಂದ ಆವರಿಸುತ್ತದೆ. ಆ ಮಾಯೆಯಿಂದ ಬಿಡಿಸುತ್ತಾ ಸತ್ಯದ ಕಡೆಗೆ ಕೊಂಡೊಯ್ದು ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವ ಪ್ರಜ್ಞೆಯನ್ನ ನಾವು ತಲುಪಬೇಕಾಗುತ್ತೆ. ಇದು ಮಾರ್ಗ. ಯಾವುದೋ ಸ್ವರೂಪ ಅನುಸಂಧಾನಂ, ಉಪಾಧಿ ತಿರಸ್ಕಾರಂ, ಸ್ವರೂಪ ಅವಸ್ಥಾನ. ಸ್ವರೂಪ ಅವಸ್ಥಾನಂ ಅಂದ್ರೆ ನನ್ನ ಸ್ವರೂಪದಲ್ಲಿ ನಾನು ನೆಲೆಸೋದು. ಐ ವಿಲ್ ಸ್ಟೇ, ಅಬೈಡ್ ಬೈ ದಟ್, ಅಬೈಡ್ ಬೈ ದಟ್, ಅದು ಅರ್ಥ. ಹಾಗಾದ್ರೆ ವೇದಾಂತದಲ್ಲಿ ಪರಿವ್ರಾಜಕ ಕುಟೀಚಕ ಎಲ್ಲ ಇಲ್ವಾ ಸರ್? ಹಿಂದೂ ಮತದ್ದು ಅಂತಿರಲ್ಲ ನೀವು. ಇದೇ ವೇದಾಂತದಲ್ಲಿ. ಆದ್ರೆ ನಾನು ನಿಮ್ಗೆ ಈಗ ಹೇಳಿದ್ದು ಮುಖ್ಯವಾಗಿ ಅದ್ವೈತ ವೇದಾಂತ, ಶಂಕರರ ಅದ್ವೈತ ಸಿದ್ಧಾಂತ. ಈಗ ಈ ಪರಿವ್ರಾಜಕ, ಕುಟೀಚಕ, ಹಂಸ, ಪರಮಹಂಸ, ಜೀವನ್ಮುಕ್ತ ಇದೆಲ್ಲ ಯಾವ್ದ್ರಲ್ಲಿ ಇದೆ ಅಂತಂದ್ರೆ ಸನ್ಯಾಸ ಉಪನಿಷತ್ ಅಂತ ಇದೆ. ಮತ್ತೊಂದು ನಾರದ ಪರಿವ್ರಾಜಕ ಉಪನಿಷತ್. ಇವೆಲ್ಲ ಮೈನರ್ ಉಪನಿಷತ್ಗಳು. ಆ ಉಪನಿಷತ್ಗಳಲ್ಲಿ ಈ ನಾವು ಥಿಯಾಸಫಿಯಲ್ಲಿ ಓದಿದ್ವಲ್ಲ 5 ಹಂತಗಳು, ಅದರ ವಿವರಣೆ ಎಲ್ಲ ಇದೆ ನೋಡಿ. ಈ ಉಪನಿಷತ್ತುಗಳಲ್ಲಿ ಎಷ್ಟಿದೆ ಅಂದ್ರೆ, ಮೊನ್ನೆ ನಮಗೆ ಜಸ್ಟಿಸ್ ಶ್ರೀಶಾನಂದ ಅವರು, ನನ್ನ ಪೇಷಂಟ್ ಅವರು ಮೊನ್ನೆ ಯಾವಾಗಲೂ ಒಂದು ತಿಂಗಳ ಹಿಂದೆ ನನಗೆ ಗರ್ಭೋಪನಿಷತ್ ಅಂತ ಕಳಿಸಿದ್ದಾರೆ. ಅವ್ರಿಗೆ ಬಹಳ ಅಪರೂಪಕ್ಕೆ ಸಿಕ್ಕಿದೆಯಂತೆ ಅದು. ಅವರು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರು, ಡಾಕ್ಟ್ರೆ ನೀವು ಡಾಕ್ಟ್ರು, ಅದಕ್ಕೆ ನಿಮಗೆ ಕಳಿಸ್ದೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ವಾರದಲ್ಲಿ ಒಂದು ಮಗು ಭ್ರೂಣವಾದ ನಂತರ ಹುಟ್ಟೋ ತನಕ ಏನೇನಾಗತ್ತೆ, ಅದರ ಅಂಗಗಳು, ಅವಯವಗಳು ಯಾವ್ಯಾವ ಹಂತದಲ್ಲಿ ಯಾವ್ಯಾವ್ದು ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ, ಎಲ್ಲ ವಿವರ ಉಪನಿಷತ್ತಲ್ಲಿದೆ. ಅದೆಷ್ಟು ವರ್ಷಗಳ ಹಳೆಯದು ಅಂದ್ರೆ 5,000 ರಿಂದ 6,000 ವರ್ಷಗಳ ಹಿಂದಿದ್ದು. ಯಾವ ಮೈಕ್ರೋಸ್ಕೋಪು ಇಲ್ಲ, ಯಾವ ಟೆಲಿಸ್ಕೋಪು ಇಲ್ಲ, ಯಾವ ಸ್ಕೋಪ್ಗಳು ಇಲ್ಲ. ನಮ್ಮ ಋಷಿ ಮುನಿಗಳಿಗೆ ಹೇಗೆ ಗೊತ್ತಾಯ್ತದೆಲ್ಲ? ಗರ್ಭೋಪನಿಷತ್ತಿನಲ್ಲಿ ಬರೆದಿಟ್ಟಿದ್ದಾರೆ ಋಷಿಗಳು ಅದನ್ನ. ಎಷ್ಟು ಆಶ್ಚರ್ಯ ಅಲ್ವಾ? ಅಂತ ಒಂದು ಉಪನಿಷತ್ ಇದೆ ಅಂತ ನಾನು ಕೇಳೇ ಇರ್ಲಿಲ್ಲ. ವೇದಾಂತ ಅನ್ನೋದು ಒಂದು ಜ್ಞಾನದ ಭಂಡಾರ. ಅದನ್ನ ಅನುಷ್ಠಾನ ಮಾರ್ಗದಲ್ಲಿ ತಗೊಂಡು ಬರ್ಬೇಕಾಗತ್ತೆ. ಹೀಗೆ ಹಂತ ಹಂತವಾಗಿ ಇಷ್ಟು ಹೇಳ್ತಾ, ಇದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗ. ಯಾವಾಗ ನೀವು ಸ್ವರೂಪ ಅವಸ್ಥಾನದಲ್ಲಿ ಹೋಗ್ತಿರೋ ಅಲ್ಲಿಗೆ ನಿಮಗೆ ಮುಕ್ತಿ ಅಥವಾ ಮೋಕ್ಷ ದೊರೆಯಿತು ಅಂತ ಅರ್ಥ. ನೀವು ಬಿಡುಗಡೆಯನ್ನ ಹೊಂದಿದಿರಿ, ಸ್ವತಂತ್ರರಾದರಿ ಅಂತ ಅರ್ಥ. ಇಷ್ಟು ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.
ಹೇಳಿ ಮೇಡಮ್. ಬ್ರಹ್ಮಸೂತ್ರಗಳನ್ನ